ಸ್ಟೇಟ್ಮೆಂಟ್ ಕಾಪಿ ಯಾವ್ದಾದ್ರು ಬಿಡುಗಡೆ ಮಾಡಿದ್ವಿ ಅದೊಂದು ನಮ್ಮ ಮಾಹಿತಿ ಕೊಡಬೇಕು. ಸ್ಟೇಟ್ಮೆಂಟ್ ಕಾಪಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಹುಷಾರಿಲ್ಲ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ ನಾವೀಗ ಮತ್ತೆ ಕಂಪ್ಲೇಂಟ್ ಮಾಡಿದ್ವಿ ಆರ್ಟಿಂಗ್ ಆದ್ಮೇಲೆ ಕಂಪ್ಲೇಂಟ್ ಮಾಡಿದ್ವಿ. ಮತ್ತೆ ಅವರಿಗೆ ಕಾನೂನು ಮಾಡಿದ್ದೀವಿ ಸರ್. ಇವಾಗ ಅದನ್ನು ಇದು ಕೂಡ ಸ್ಟೇಟ್ಮೆಂಟ್ ಅದು ನೀವು ಯಾವಾಗ ರಿಕವರಿ ಮಾಡಿ ಜನಗಳಿಗೆ ಯಾವಾಗ ಕಳಿಸ್ತೀರಾ, ಸದಸ್ಯರಿಗೆ ರೈತರಿಗೆ ಯಾವಾಗ ಕಲ್ಪಿಸ್ತೀರೋ, ಆಮೇಲೆ ನೀವು ಆಗ ಕಟ್ಟೋದು ದುಡ್ಡುಗಳನ್ನ ರೈತರಿಂದ ನೀವು ವಸೂಲಾತಿ ಮಾಡ್ತಾ ಇದ್ರಿ, ಅದನ್ನ ಏನ್ ಮಾಡ್ತಾ ಇದ್ರಿ ಅದೆಲ್ಲ ಮುಂದೆ ಮಾಹಿತಿ ಕೊಡಬೇಕು. ಮಾಡಿ ಹೊರಗೆ ನಮ್ಮ ಹತ್ರ ಇವರು ಬ್ಯಾಂಕಲ್ಲಿ ಚಿನ್ನ ಇರೋದು 70 ಗ್ರಾಮ್ ನೆಟ್ ಒಟ್ಟು ಬ್ಯಾಂಕಲ್ಲಿದೆ. ಇನ್ನ ಆಚೆ ಹೋಗಿರೋ ಚಿನ್ನ $23 kg. ಅವರು ಕಳವು ಮಾಡಿರೋದು 11 kg 731 ಗ್ರಾಮ್ ಕಳವು ಮಾಡಿರೋದು. ಅದರಲ್ಲಿ ರಿಕವರಿ ಆಗಿರೋದು 5.5 kg ಅಷ್ಟೇ. ಮಣಪುರಂ ಅವ್ರದ್ದು ಅವರು ರಿಕವರಿ ಮಾಡೋಷ್ಟೊತ್ತಿಗೆ ಸ್ಟೇ ತಂದ್ಬಿಟ್ರು. ಆ ಸ್ಟೇ ವೇಕೇಟ್ ಮಾಡೋಕ್ಕಾಗಿಲ್ಲ. ಇನ್ನು ಸ್ಟೇ ವೇಕೇಟ್ 2-3 ಸಲ ಫೇಲ್ಯೂರ್ ಆಗಿದೆ. ಮತ್ತೆ ಅದನ್ನ ಏನೇನು ಕೊಡಬೇಕು ದಾಖಲಾತಿ ಬಿಟ್ಟು ಮತ್ತೆ ಮಾಡಿದ್ದೀವಿ. ನಡೀತಾರೆ ಸದ್ಯದಲ್ಲೇ ಸ್ವಲ್ಪ ದಿನದಲ್ಲೇ ಸ್ಟೇ ವೇಕೇಟ್ ಹಾಕ್ಬೋದು. ಅದೆಲ್ಲಾನು ರಿಕವರಿ ಮಾಡಾದ್ಮೇಲೆ ಸ್ಟೇಷನ್ ರಿಕವರಿ ಮಾಡಾದ್ಮೇಲೆ ಮತ್ತೆ ಅದು ಕೋರ್ಟ್ ಸಬ್ಮಿಟ್ ಮಾಡಬೇಕು. ಕೋರ್ಟಿಂದಾನೇ ರಿಲೀಸ್ ಮಾಡ್ಕೊಡ್ಬೇಕು. ಅದಕ್ಕೆ ಏನು ಮಾಡಿದ್ದೀವಿ, ನಮ್ಮ ಹತ್ರ ಇರೋ ಚಿನ್ನ 9 kg ಚಿಲ್ಲರೆಗೆ ನಾವು ಬೋರ್ಡ್ ತೀರ್ಮಾನ ಮಾಡಿ ಇರೋದನ್ನ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ ಈಗ ಆ ಸೆಕ್ಯೂರಿಟಿ ಇಲ್ಲ, ಅದಕ್ಕೆ ಸೆಕ್ಯೂರಿಟಿ ಇಲ್ಲ, ಪ್ಲಸ್ಸು ಯಾವುದೇ ಥರ ಅಲ್ಲಿ ಇನ್ಶೂರೆನ್ಸ್ ಇಲ್ಲ. ಕಳವಾದರೆ ತೊಂದರೆ ಆಯ್ತದೆ ಅನ್ನೋ ಉದ್ದೇಶಕ್ಕೆ ನಾವು ಈ ತೀರ್ಮಾನ ಮಾಡಿ ಮುಂದೆ ಏನದೇ ಅವ್ರಿಗೆ 9 kg ಚಿನ್ನಕ್ಕೆ 1 ವರ್ಷ ಏನಿತ್ತು ಕಳವಾಗಿದ್ದರಿಂದ ಬಡ್ಡಿ ಮನ್ನಾ ಮಾಡಿ ಇಲ್ಲಿಗೆ ಅವ್ರನ್ನ ಹಳೇದೇನಿತ್ತು ಬಡ್ಡಿ ಕಟ್ಬಿಟ್ಟು ಕೊಟ್ಬಿಡೋಣ ಅಂತ ತೀರ್ಮಾನ ಆಗಿದೆ. ಇದರಲ್ಲಿ ನಮ್ಮ ರೆಸಲ್ಯೂಷನ್ ಪಾಸ್ ಮಾಡಿದ್ದೀವಿ. ಸಹಕಾರ ಇಲಾಖೆಗೂ ಬರ್ತಿದ್ದೀವಿ. ಅದನ್ನ ಸಹಕಾರ ಇಲಾಖೆ ಅವ್ರು ಏನು ಹೇಳಿದ್ರು, ನೀವು ಬೋರ್ಡ್ ಸುಪ್ರೀಮು ಬೋರ್ಡ್ ತೀರ್ಮಾನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ನೆಕ್ಸ್ಟು ಇನ್ನು 3ನೇ ತಾರೀಕಿಂದ ಅದನ್ನು ಚಿನ್ನ ಕೊಡೋಣ ಅಂತಿದ್ದೀವಿ. ಈ ಚಿನ್ನ ಎಲ್ಲ ಕೊಟ್ಟು ಈಗ ನಮ್ಮದು ಏನೆಲ್ಲ ಸಾಲ ವಸೂಲಾತಿ ಇತ್ತು, ಈ ಬೆಳೆ ಸಾಲ ಮತ್ತು ಈ SIG ಲೋನು ಗ್ರೂಪ್ ಸಾಲ ಏನು ಕೊಟ್ಟಿದ್ದು ಅದನ್ನೆಲ್ಲ ನಾವು ಆಲ್ರೆಡಿ PDCC ಬ್ಯಾಂಕ್ಗೆ ಏನು ಬರ್ತಾಯಿದೆ ನಮ್ಮದು ಕಮಿಷನ್ನು ದುಡ್ಡಿಲ್ಲ, ಆಹಾರ ಇಲಾಖೆ ಕಮಿಷನ್ ಬರ್ತಾ ಎಲ್ಲ ಸೇರಿಸಿ PDCC ಬ್ಯಾಂಕಲ್ಲಿ ಎಲ್ಲ ಡೆಪಾಸಿಟ್ ಮಾಡ್ತಾ ಇದ್ದೀವಿ. 40 ಲಕ್ಷ PDCC ಬ್ಯಾಂಕಲ್ಲಿ ಇದೆ. ಅವತ್ತಿಂದ 1 ವರ್ಷದಿಂದ ಏನೇನೆಲ್ಲ ನಮಗೆ ಬಂತು ಅದನ್ನೆಲ್ಲ PDCC ಬ್ಯಾಂಕ್ ಜಮಾ ಮಾಡಿದ್ದೀವಿ. ಯುಕೋ ಬ್ಯಾಂಕಲ್ಲೂ ಇದೆ. ಯುಕೋ ಬ್ಯಾಂಕಲ್ಲಿ ಅದು 30 ಲಕ್ಷ ಚಿಲ್ಲರೆ ಇತ್ತು. ಅದರಲ್ಲೂ ಲೋನ್ ತಗೊಬಿಟ್ಟಿದ್ದಾನೆ. ಆ ಲೋನ್ ಎಲ್ಲ ವಜಾ ಮಾಡಿದ್ರೆ ಅದೊಂದು 12 ಲಕ್ಷ ಉಳ್ಕೊಬೋದು. 10-12 ಲಕ್ಷ ಯುಕೋ ಬ್ಯಾಂಕಲ್ಲಿ. ಯಾಕೆಂದರೆ ಯುಕೋ ಬ್ಯಾಂಕ್ ಇನ್ನೂ ಕ್ಲೋಸ್ ಮಾಡಿಲ್ಲ ನಾವು. ಯಾಕೆಂದರೆ ಅವರು ಅವರೆಲ್ಲನೂ RTGS ಮಾಡಬೇಕಾದ್ರೆ ಯುಕೋ ಬ್ಯಾಂಕ್ ಅವ್ರು ಯಾವುದೇ ಥರ ಮಾಹಿತಿ ಅಧ್ಯಕ್ಷರು ಕೊಡಲಿಲ್ಲ. ಅದರಿಂದ ಅದನ್ನು ಕ್ಲೋಸ್ ಮಾಡೋಕ್ಕೆ ಹೋಗಲಿಲ್ಲ. ಅದು ಹಂಗೇನೆ ಅಲ್ಲೇ SPಗೆ ಹಾಕ್ಬಿಟ್ಟು ಅವ್ರ ಮೇಲೂ ಇದಾಗುತ್ತೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದ್ರೆ ಉದ್ದೇಶಕ್ಕೆ ಯುಕೋ ಬ್ಯಾಂಕಿಗೆ ಅಂತ ನಾವು ಡ್ರಾ ಮಾಡೋಕ್ಕೆ ಹೋಗಲ್ಲ. ಯುಕೋ ಬ್ಯಾಂಕಲ್ಲಿ ಅಲ್ಲೇ ಬಿಟ್ಟಿದ್ದೀವಿ. ಬ್ಯಾಂಕ್ ವ್ಯವಹಾರ ಪ್ರಾರಂಭ ಮಾಡೋಕ್ಕೆ ಬ್ಯಾಂಕಲ್ಲಿ ಹಣನೇ ಇಲ್ಲ. ಅದಕ್ಕೋಸ್ಕರ ಪ್ರಾರಂಭ ಮಾಡೋಕ್ಕಾಗ್ತಾ ಇಲ್ಲ. PDCC ಬ್ಯಾಂಕಲ್ಲಿ ಇರೋ 40 ಲಕ್ಷ ತಗೊಂಡು ಯುಕೋ ಬ್ಯಾಂಕಲ್ಲಿ ಇರೋ 30 ಲಕ್ಷ ತಗೊಂಡು 70 ಲಕ್ಷನ ಟ್ರಾನ್ಸಾಕ್ಷನ್ ಮಾಡಿ ಹೌದಲ್ಲ? ನೀವೆಲ್ಲ ಕೋರ್ಟ್ಗೆ ಹಾಕಿ ಕೂತ್ಕೊಂಡ್ರೆ ರೈತರು ಮದುವೆ ಮುಗಿ ಮಾಡಬೇಕು, ಅವ್ರಿಗೆ ಮದುವೆ ಕೊಡ್ಬೇಕು. ಸ್ವಲ್ಪ ಜನರ ಕಷ್ಟನ ಅರ್ಥ ಮಾಡ್ಕೊಂಡ್ರಿ. ವರ್ಷ ಬೇಡ ಇರೋಣ, ನಾನು ಜನತೆ ಜೋರಾಗಿದ್ದೆ. ನೀವು ಬಡವ್ರ ಕಷ್ಟನ ಅರ್ಥ ಮಾಡ್ಕೊಳ್ರಿ. ನೀವು ಚಿನ್ನ ನಿಮ್ಮ ಮನೇಲಿ ಇಟ್ಕೊಬಿಡಿ. ಅವರು ಕಷ್ಟಕ್ಕೆ ಅಂತ ಚಿನ್ನ ಇಟ್ಟಿದ್ರು. ಇವಾಗ ಅವ್ರು ಮದುವೆ ಮುಂಚೆ ಎಲ್ಲ ಮಾಡಬೇಕು. ಅವ್ರಿಗೆ ಇವಾಗ ಒಡವೆ ಮಾಡ್ಸಕ್ಕೆ ದುಡ್ಡು ಎಲ್ತಾರೆ. ನೀವು ಇವಾಗಿರೋ ಒಡವೆಗಳನ್ನ ದಯವಿಟ್ಟು ಕೊಡಿ. ಆ ಬಂದು ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಬ್ಯಾಂಕ್ ವ್ಯವಹಾರನ ಮಾಡ್ರಿ. ಇದಕ್ಕೆ ಅನುಮತಿ ಕೊಡ್ರಿ. ಟ್ರಾನ್ಸಾಕ್ಷನ್ ಮಾಡಿ ಬ್ಯಾಂಕ್ ದುಡ್ಡು ಬರಲ್ಲ.
ನೋಡಿದ್ರೆ ಡೆಪಾಸಿಟ್ ಬಡ್ಡಿ ಯಾವಾಗಿಂದ ಕೊಡ್ತೀರಿ? ಎಲ್ಲಿಂದ ಕೊಡ್ಬೋದು ನೀವು? ಬಡ್ಡಿ ಕೊಡ್ಬೇಕು ಇಲ್ಲ ದುಡ್ಡು ಕೊಡ್ಬೇಕು? ಡೆಪಾಸಿಟ್ ಅಮೌಂಟ್ 14 ಕೋಟಿ ಚಿಲ್ಲರೆ ಡೆಪಾಸಿಟ್ ಅಮೌಂಟ್ 14 ಕೋಟಿ ಚಿಲ್ಲರೆ ಡೆಪಾಸಿಟ್ ಅಮೌಂಟ್ ಇದೆ. ನಿಮ್ಮಲ್ಲಿ ಉಳ್ಕೊಂಡಿರೋ ದುಡ್ಡು ಅಂದ್ರೆ ನಮ್ಮ ದುಡ್ಡು ಯಾವುದು ಉಳಿದಿಲ್ಲ, 40 50 ಲಕ್ಷ ಮಾತ್ರ ಉಳಿದಿರೋದು. ಅದರಲ್ಲಿ ಡೆಪಾಸಿಟ್ ಅಮೌಂಟ್ ರೀತಿ ಗೋಲ್ಡ್ ಸಾಲ ಕೊಟ್ಟವ್ರೆ. ಗೋಲ್ಡ್ ಸಾಲ ಆಲ್ಮೋಸ್ಟ್ 6ರಿಂದ 7 ಕೋಟಿ ಐತೆ. ಒಟ್ಟು 8 ಕೋಟಿ. ಆ ಗೋಲ್ಡ್ ನಮ್ಮ ಹತ್ರ ಗೋಲ್ಡ್ ಇದ್ದಿದ್ರೆ, ಈ ಕರ್ತನ ಮಾಡಿದ್ರೆ ಗೋಲ್ಡ್ ಇದ್ದಿದ್ರೆ 8 ಕೋಟಿ ನಮ್ಮ ಹತ್ರ ದುಡ್ಡಿರೋದು, 8 ಕೋಟಿ ಪ್ಲಸ್ ಬಡ್ಡಿ ದುಡ್ಡಾಗಿರೋದು. ಅದರಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಬಹುದಾಗಿತ್ತು. ಈಗಿರುವಾಗ ನಮ್ಮ ಹತ್ರ ಗೋಲ್ಡ್ 9.3 ಕೆಜಿ ಅಷ್ಟೇ. ಅಷ್ಟೆಲ್ಲ ಕೊಟ್ಟು ನಾವು 1.3 ಕೋಟಿ ದುಡ್ಡು ಬರ್ಬೋದು. 1.3 ಬಡ್ಡಿ ಒಟ್ಟಾರೆ 2 ಕೋಟಿ ಒಳಗೆ ಬರ್ತದೆ. ಈಗಿರೋದು 50 ಲಕ್ಷ 7 ಕೋಟಿ ಆಗುತ್ತೆ. ನಿಮ್ಮದು ಬ್ಯಾಂಕ್ ಅಸೆಸ್ಮೆಂಟ್ ಇದೆಯಲ್ಲ, ಸೈಟ್ಗಳು ಅವು ಇವು ಅವನ್ನೆಲ್ಲ ಹರಾಜು ಹಾಕ್ಬಿಟ್ಟು ರೈತರಿಗೆ ದುಡ್ಡು ಕೊಡಿ. ಅವರು ಅಯ್ಯೋ ಅಂದದ್ದು ಪಾಪ. ಅದು ಭಾಳ ಮಾಡಿರೋರಿಗೆ, ನಿಮಗೆಲ್ಲ ಮಾಡಿರೋರಿಗೆ ಅದು ತಗುಲ್ತದೆ, ಯಾವತ್ತಿದ್ರೂ ತಗುಲ್ತದೆ ಸ್ಟಾಪ್. ಅದು ದಯವಿಟ್ಟು ನಿಮ್ಮ ಅಸೆಸ್ಮೆಂಟ್ ಏನಿದೆ ಬ್ಯಾಂಕ್ ಅಸೆಸ್ಮೆಂಟು ಅದನ್ನ ಹರಾಜು ಹಾಕಿ, ಅದನ್ನ ಹರಾಜು ಹಾಕ್ಬಿಟ್ಟು ಎಲ್ಲರಿಗೂ ದುಡ್ಡು ಕೊಡಿ, ರೈತರಿಗೆ ದುಡ್ಡು ಕೊಡಿ. ಮೊದಲು ರೈತರು ಅವೆಲ್ಲ ಮಾಡಿ ಆಕ್ಷನ್ ಹಾಕ್ಸಿ ತಗೋತಾಳೆ, ಯಾವ ಒಂದು ಸಾಹುಕಾರ ತಗೋತಾಳೆ. ಅದನ್ನೆಲ್ಲ ಅಸೆಸ್ಮೆಂಟ್ ಮಾಡಿ ಹಾಕ್ಬಿಟ್ಟು ನೀವು ಒಳ್ಳೆ ಹೆಸರು ತಗೊಳ್ಳಿ. ಸೈಟ್ ಹರಾಜು ಮಾಡಬೇಕು ಅಂದ್ರೆ ನಮ್ಮ ಬೋರ್ಡ್ ಕೊಟ್ಟಿಲ್ಲ, ಅದು ಸಹಕಾರ ಇಲಾಖೆಯಿಂದ ಪರ್ಮಿಷನ್ ತಗೊಳ್ಳಿ. ಸಹಕಾರ ಇಲಾಖೆ ಅದೇ ಎಲ್ಲ ಸದಸ್ಯರು ಸೇರೋದ್ರಿಂದ ಎಲ್ಲ ಒಪ್ಪಿಗೆ ಇರಬೇಕು. ಅದಕ್ಕೆ ಕೆಲವರೆಲ್ಲ ಒಪ್ಪಿಗೆ ತಗೊಂಡು ಮಾಡೋದು ಆಗಲ್ಲ ಅಂತ ನಾನು ಅದು 400 ಜನಕ್ಕೂ ಸೇರುವಂತ ಆಸ್ತಿ. ಅದು ರೈತರುಗಳ ಆಸ್ತಿ, ಎಲ್ಲ ರೈತರು ಸದಸ್ಯರಾಗ ಸಭೆ ಕರೆದಿದ್ದೀರಿ. ಯಾರಿಗೂ ಕೂಡ ಅವ್ರು ಮಾತ್ರ ತಗೊಳ್ಳಿ. ಎಲ್ಲ ಕೆಲವರು ಸಾಲ ತಗೊಂಡು ಇವಾಗ ಯಾರು ಕಳ್ಕೊಂಡವ್ರೆ ಅವ್ರು ಕೊಡಿ, ಅವ್ರನ್ನ ತಗೊಳ್ಳಿ ಸ್ಟೇಟ್ಮೆಂಟ್ನ. ಎಷ್ಟು ದಿನ ಆಸ್ತಿ ಮಾಡಿ ಎಲ್ಲರೂ ಮಾತಾಡಿ ಸೈಟ್ ಮಾಡಲ್ಲ. ಯಾವಾಗ ನೋಡೋದು ಸರ್ ಪರ್ಮಿಷನ್ ತಗೋತಾರೆ, ಆಮೇಲೆ ಡೈರೆಕ್ಟರ್ ಒಪ್ಪಲ್ಲ ಅಂತ. ಸರ್ವ ಸದಸ್ಯರ ಸಭೆ ಎಲ್ಲರಿಗೂ ನೋಟಿಸ್ ಮಾಡಿದ್ದೀರಲ್ವಾ? ಮಾಡಿದ್ಮೇಲೆ ಬಂದಿರ್ತಾರೆ, ಅನುಮೋದನೆ ಮಾಡಿ. ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಮಾಡಿ. ಪರಿಹಾರ ಕಂಡುಹಿಡಿದೇ ಹೋದ್ಮೇಲೆ ಮೀಟಿಂಗ್ ಹಾಕಿದ್ರಿ. ಇದು ಪರಿಹಾರ ಕಂಡುಹಿಡಿದೇ ಹೋದ್ಮೇಲೆ ಮೀಟಿಂಗ್ ಹಾಕಲ್ರಿ. ಈಗ ಅದನ್ನ ಮುಂದಿನ ಕ್ರಮ ಏನ್ ಜರುಗಿಸಬಹುದು ಇಲಾಖೆಗಳಿಂದ ಜರುಗಿಸೋಕೆ ಪ್ರಯತ್ನ ಮಾಡಿದ್ದೇವೆ. ಪರಿಹಾರ
ವಸೂಲು ಮಾಡ್ಕೊಳ್ಳಿ. ಸರ್, ನಾನು ಗ್ರಾಹಕರ ಪರವಾಗಿ ಬಂದಿದ್ದೀನಿ, ಮಾತಾಡ್ಬೋದಾ? ಯಾಕೆ ನಾನೇನು ಸದಸ್ಯ ಅಲ್ಲ, ಏನಲ್ಲ, ನಾನೊಬ್ಬ ಹೋರಾಟಗಾರ. ಆ ನಿಟ್ಟಿನಲ್ಲಿ ಒಂದಷ್ಟು ಗ್ರಾಹಕರು ನಮ್ಮ ಮನೆ ಹತ್ರ ಬಂದಿದ್ರು, ಒಂದು ಕಂಪ್ಲೇಂಟ್ ಎಲ್ಲ ಹೇಳಿದ್ರು, ದಯವಿಟ್ಟು ಬರಬೇಕು ಅಂದ್ರು, ಬಂದಿದ್ದೀನಿ. ನೀವು ಮಾತಾಡಿ ಅಂದ್ರೆ ನಾನು ಮಾತಾಡ್ತೀನಿ. ಅಧ್ಯಕ್ಷರು ಮಾತಾಡ್ಬೇಕಾದದ್ದು ಮಾತಾಡಿ. ಯಾಕೆಂದ್ರೆ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಕೇಳಬೇಕು, ನಾವು ತಪ್ಪು ಮಾಡಬಾರ್ದು. ನಾವು ಕ್ವಶನ್ ಮಾಡಕ್ ಬಂದಾಗ ನಾವು ತಪ್ಪು ಮಾಡಬಾರ್ದು, ಅದಕ್ಕೆ ಕೇಳಿದ್ವಿ. ನಿಮ್ಮೆಲ್ಲರ ಪರವಾಗಿ ನಾನು ಬಂದಿದ್ದೀನಿ. ನಮ್ಮ ಸ್ನೇಹಿತರು ಒಂದಷ್ಟು ಜನ ಎಲ್ಲ ಬಂದಿದ್ರು. ಅಧ್ಯಕ್ಷರೇ, ಈಗ ಏನು ಇಲ್ಲಿ ಗ್ರಾಹಕರ ಸಮಸ್ಯೆಗೆ ನೀವು ಯಾವ ರೀತಿ ಸ್ಪಂದಿಸಬೇಕು ಅಂತೇಳಿ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡದೇನೆ ಈ ವಾರ್ಷಿಕ ಸರ್ವ ಸದಸ್ಯರ ವಾರ್ಷಿಕ ಸಭೆ ಏನಕ್ಕೆ ಬೇಕಾಗಿತ್ತು? ಇಲ್ಲ, ನಮ್ಮ ಕೈಲಾಗೋದೇ ಇಲ್ಲ, ಎಲ್ಲವೂ ಕೂಡ ಸಹಕಾರ ಇಲಾಖೆ ಹೇಳಬೇಕು, ಅಲ್ಲಿಂದನೇ ಬರಬೇಕು, ಅವ್ರು ಹೇಳಿದ್ರೆ ನಾವು ಮಾಡ್ತೀವಿ ಅನ್ನೋದಾದ್ರೆ, ಈಗ ಸುಮ್ಮನೆ ಗ್ರಾಹಕರನ್ನೆಲ್ಲ ಕರೆದು ಇಲ್ಲಿ ಕೂರಿಸ್ಕೊಂಡು ಈ ವಾರ್ಷಿಕ ಸಭೆ ಈಗ ಏನಾದ್ರೂ ಒಂದು ತಾತ್ವಿಕವಾದಂತ ಈಗ ಆಗೋಗಿರೋದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ಮುಂಜಾಗ್ರತಾ ನಿಮ್ಮಲ್ಲಿ ಇರ್ಬೇಕಾಗಿಲ್ಲ, ಮುಂಜಾಗ್ರತೆ ನಿಮ್ಮಲ್ಲ, ನಿಮ್ಮ ವೈಫಲ್ಯ, ನಿಮ್ಮ ಆಡಳಿತ ಮಂಡಳಿಯ ವೈಫಲ್ಯದಿಂದ ಆಗಿರ್ತಕ್ಕಂಥ ಅವ್ಯವಸ್ಥೆ, ಅವ್ಯವಹಾರ ಅಲ್ವಾ? ಎಲ್ಲರೂ ಕೂಡ ಒಪ್ಕೋಬೇಕು. ಈಗ ಏನು ಈಗ 9 kg ಗೋಲ್ಡನ್ ಇದೆ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳಿದ್ರು. ಅದರಿಂದ ಎಷ್ಟು ಬರುತ್ತೆ ಅಂತ ಹೇಳಿದ್ರಿ? 1.25 ಕೋಟಿ 2 ಕೋಟಿನ ಆಸ್ತಿ, ಚಿರಾಸ್ತಿ ಎಷ್ಟಿದೆ? ಚಿರಾಸ್ತಿ ನಮ್ದೊಂದು ಅರ್ಧ ಎಕರೆ ಇದೆ, ಅಲ್ಲಿ ಅರ್ಧ ಎಕರೆ ಇದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಮಣಪುರಂ ಅಲ್ಲಿರುವಂಥದ್ದು, ಮಣಪುರಮಲ್ಲೇ ಜಾಸ್ತಿ ಇರೋದು. ಮಣಪುರ ಈಗ ಆಲ್ಮೋಸ್ಟ್ ನಮ್ಮ ಸ್ಟೇಷನ್ ಒಂದು 5.5 kg ಇದೆ. ಮಣಪುರ ಮೇಲೆ ಆಲ್ಮೋಸ್ಟ್ ಇವೆಲ್ಲ ಬಂದ್ರೆ ನಿಮ್ ಚಿರಾಸ್ತಿ ಇವೆಲ್ಲ ಬಂದ್ರೆ ಎಷ್ಟು ಕೋಟಿ ಅಸೆಟ್ ಆಗ್ಬೋದು ನಿಮ್ ಕೈಲಿ? ಅಲ್ಲ, ಇರೋ ಚಿನ್ನ ಎಲ್ಲ ನಮಗೆ ಯಾವುದೇ ತರ ಚಿನ್ನ ಇರೋದೆಲ್ಲ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ 7 ರಿಂದ 8 ಕೋಟಿ ರೂಪಾಯಿ ಆಗುತ್ತೆ. ಇದು ಕೊಟ್ರೆ ಜನಗಳಿಗೆ ಕೊಡ್ಬೇಕು. ಅದೆಲ್ಲ ಒಂದು 8 ಕೋಟಿ ಆಗ್ಬೋದು. ಮತ್ತೆ ಇದು ನಿಮ್ಮ ಆಸ್ತಿ ಇರುವಂತದ್ದು ಚಿರಾಸ್ತಿ ಅದಕ್ಕೆ ಬೆಲೆ ಗೊತ್ತಿಲ್ಲ, ಅಂದಾಜು ಒಂದೆಷ್ಟು ಕೋಟಿಗೆ ಹೋಗ್ಬೋದು ಅಂತ ಜೀವ ಮಾಡಿ ಮೈಸೂರು ಗೊತ್ತಿದೆ. ಟಿಪ್ಪರಾಜ ಸ್ವಾಮಿ ಪಕ್ಕ ಇದೆಲ್ಲ ಒಂದು ಅಲ್ಲೊಂದು 10 ಕೋಟಿ ಅಸೆಟ್ ಅಂತ ಅನ್ಕೋಬಹುದು. ಇರ್ಬೋದು ಅಷ್ಟೆಲ್ಲ 32 ಈಗ ಈಗ ಅಧ್ಯಕ್ಷರೇ ಶಿವಲಿಂಗಣ್ಣ ಒಂದು ನಿಮಿಷ. ಅಧ್ಯಕ್ಷರೇ, ಈಗ ಸರಿ, ಅವ್ರ್ಯಾರೋ ಕಲ್ಪ್ರಿಟ್ಸ್ಗೆ ಸೆಕ್ರೆಟರಿಗೆ ಕಂಪ್ಲೇಂಟ್ ಕೊಟ್ರಿ, ಒಂದು ಜೈಲ್ ಹೋದ, ಅದೇನೋ ಹೇಳಿದ್ರಿ, ಒಂದು ನೀವು ಕೋರ್ಟಲ್ಲಿ ಆದೇಶದ ಕಾಪಿನೂ ಕೂಡ ತಗೊಳ್ಳಿಲ್ಲ ನೀವು. ದಯವಿಟ್ಟು ಯಾಕೆ ಈ ನಿರ್ಲಕ್ಷ್ಯ ಅಂತೇಳಿ ಈಗಾಗಲೇ ಸದಸ್ಯರು ಮಾತಾಡೋದು ನಾನು ಅನ್ಕೊಡ್ತೀನಿ. ಪಾರದರ್ಶಕತೆಯಿಂದ ಇರಬೇಕು. ಮತ್ತೆ ಈಗ ನೀವು ಎಲ್ಲ ಸೆಕ್ರೆಟರಿ ಮೇಲೆ ಹಾಕಿದ್ರಲ್ಲ, ನೀವು ಖಾಲಿ ಚೆಕ್ ಸೈನ್ ಹಾಕೊಟ್ಟಿದ್ರಲ್ಲ ಡೈರೆಕ್ಟರ್ ಅಧ್ಯಕ್ಷರು, ನಿಮ್ಮ ಮೇಲೆ ಏನು ಕ್ರಮ ಕೈಗೊಳ್ಬೇಕು? ಆಗ್ಲೇ ಇರ್ರಿ, ಮಧ್ಯಾಹ್ನ ಮಾತಾಡ್ತೀನಿ. ಈಗ ನಿಮ್ಮ ನಿರ್ಲಕ್ಷ್ಯ ತಾನೆ, ನಿಮ್ಮ ಬೇಜವಾಬ್ದಾರಿ ತಾನೆ. ಎಷ್ಟೇ ನಂಬಿಕೆ ಇರ್ಬೋದು ಅಧ್ಯಕ್ಷರೇ, ದುಡ್ಡು ವಿಷ ಇದ್ದಂಗೆ. ಎಷ್ಟೇ ನಂಬಿಕೆ ಇರ್ಬೋದು, 2 ಕೋಟಿ 3 ಕೋಟಿ 15 ಲಕ್ಷ 25 ಲಕ್ಷಕ್ಕೆ ಒಬ್ಬೊಬ್ಬ ಡೈರೆಕ್ಟರ್ಗಳು, ಅಧ್ಯಕ್ಷರು ಆಗಿದ್ದಂತ ಅಧ್ಯಕ್ಷರುಗಳು ಖಾಲಿ ಚೆಕ್ ನ ಒಬ್ಬ ಸೆಕ್ರೆಟರಿ ಕೊಟ್ಟು ಹೋಗ್ತಾರೆ ಅಂತಂದ್ರೆ, ಇದನ್ನ ಯಾಕೆ ನಿಮ್ ಸಹಕಾರ ಇಲಾಖೆ ಕೇಳಿಲ್ವಾ? ನಿಮ್ಮನ್ನ ಪ್ರಶ್ನೆ ಮಾಡ್ಲಿಲ್ವಾ? ಸರ್ಕಾರ ಇಲಾಖೆ ಪ್ರಶ್ನೆ ಮಾಡದೆ ಖಾಲಿ ಚೆಕ್ ಸೈನ್ ಮಾಡುವ ಯಾಕೆ ಮಾಡದೆ? ಸರ್ಕಾರ ಇಲಾಖೆಯವರು ಈಗ ಯಾರೆಲ್ಲ ಆಡಳಿತ ಮಂಡಳಿ ಸದಸ್ಯರಾಗಿರೋ ಅಧ್ಯಕ್ಷರಾಗಿರೋ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಈಗ ನಾವ್ ಹೇಳ್ತಾ ಇರೋದು, ಈಗ ನೀವು ಹೊಸದಾಗಿ ಅಧ್ಯಕ್ಷರಿದ್ದೀರಿ, ಯಾಕೆಂದ್ರೆ ನಿಮ್ ಪಾತ್ರ ಏನೂ ಇಲ್ಲ. ಅದ್ರಲ್ಲಿ ಹಿಂದಿನ ಅಧ್ಯಕ್ಷರುಗಳು ಮಾಡೋಗಿದ್ದಾರೆ, ನೀವು ಬಂದ್ಮೇಲೆ ಮಾಡಿದಿರ ಅನ್ನೋ ನನಗೆ ಗೊತ್ತಿಲ್ಲ. ಏನಾರಾಗಿದೆ? ನೀವು ಏನಾರ ಖಾಲಿ ಚೆಕ್ ಏನಾರು ಸೈನ್ ಹಾಕೊಟ್ಟಿದ್ರಾ? ಇಲ್ವಾ? ಹಿಂದೆ ಡೈರೆಕ್ಟ್ ಇದ್ರಿ ನೀವು? ಇಲ್ಲ, ನಾನು ಇದೇ ಡೈರೆಕ್ಟರ್ ಇದೆ. ಹೌದು, ಡೈರೆಕ್ಟರ್ಗಳು ಅಧ್ಯಕ್ಷರು ಸೆಕ್ರೆಟರಿ ಆಗ್ತಾ ಇತ್ತು. ಈಗ ಯಾರ ಮುಲಾಜಿಗೂ ಬಸರಾಗೋದು ಬೇಡ. ನಿಮ್ಗೆ ಗ್ರಾಹಕರು ಮುಖ್ಯ, ನಿಮ್ಗೆ ಬ್ಯಾಂಕ್ ಮುಖ್ಯ. ನೀವು ಅಧ್ಯಕ್ಷರು ಯುವಕರಿದ್ದೀರಿ. ಯಾರ್ಯಾರು ಸೈನ್ ಹಾಕಿದ್ರು ಅಧ್ಯಕ್ಷರುಗಳು, ಅವ್ರ ಮೇಲೆಲ್ಲ ಕೇಸ್ ಮಾಡಿ ಅವ್ರ ಆಸ್ತಿ ಮುಟ್ಕೊಳ್ಳಾಕೊಂಡು ಗ್ರಾಹಕರು ದುಡ್ಡು ಕೊಡಕ್ಕೆ ಹೇಳಿ. ಖಾಲಿ ಚೆಕ್ಕನ್ನ ಹಾಕೊಡಕ್ಕೆ ನಾವು ಅನ್ಕೊಂಡ್ಬಂದ ದುಡ್ಡ ಯಾರ ಅನ್ಕೊಂಡ್ಬಂದ ದುಡ್ಡಿದ್ದು? ಜನರ ದುಡ್ಡು. ಈಗ ನೀವು ರಮೇಶ ಹೋದ, ಅವನೇನು ಇಲ್ಲ, ಅವನು ಫುಟ್ಬಾಲ್ ಅವನು ಸೆಕ್ರೆಟರಿ, ಅವನ ಹತ್ರ ನೀವೇನು ವಸೂಲ್ ಮಾಡ್ತೀರಿ? ಈ ಬೇಜವಾಬ್ದಾರಿತನಕ್ಕೆ ಕಾರಣ ಆಗಿರ್ತಕ್ಕಂಥ ಅಧ್ಯಕ್ಷರು ಸೆಕ್ರೆಟರಿ ಇಬ್ರು ಕೂಡ ಕಾರಣ ತಾನೆ. ಯಾವ್ಯಾವ ಅಧ್ಯಕ್ಷರು ಅವಧಿನಲ್ಲಿ ಯಾವ್ಯಾವ ಅಧ್ಯಕ್ಷರು ಸೈನ್ ಹಾಕಿದ್ರು, ಎಷ್ಟೆಷ್ಟು ದುಡ್ಡು ಹಣ ಆಗಿತ್ತು,
ಅವೆಲ್ಲವನ್ನು ಕೂಡ ಅವ್ರ ಮೇಲೆ ಕೇಸ್ ಮಾಡಿ ಅವ್ರ ಆಸ್ತಿ ಮುಟ್ಕೊಂಡು ಹಾಕೊಳ್ಳಿ, ಗ್ರಾಹಕರಿಗೆ ಬಡವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಡೀರಿ. ಸದ್ಯದಲ್ಲೇ ಏನಾರ ಈ ಜನರಲ್ ಬಡಿ ಆದ್ಮೇಲೆ ಆತ್ಮಹತ್ಯೆ ಮಾಡ್ಕೊತಾರೆ ಕೆಲವರು. ದಯವಿಟ್ಟು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಎಲ್ಲ ಆಗುತ್ತೆ. ಅವಾಗ ಏನ್ ಮಾಡ್ತೀರಿ ಅಧ್ಯಕ್ಷರ? ಏನಾದ್ರು ನಿಮ್ ನೋಡಿ ನಿಮ್ಮ ಹೆಸರು ಹೇಳ್ಕೊತಾರೆ, ನಿಮ್ಮ ಹೆಸರನ್ನ ಹೇಳ್ತಾರೆ, ನಿಮ್ ಫೋಟೋ ಇಟ್ಕೋತಾರೆ ಬೇಕಾದ್ರೆ ಗ್ರಾಹಕರು. ದಯವಿಟ್ಟು ನೀವು ಇದುವರೆಗೂ ಕೂಡ ಕಾಲೇಜ್ ಚೆಕ್ಗೆ ಸೈನ್ ಹಾಕಿದಂತ ಅಧ್ಯಕ್ಷರುಗಳು ಯಾರ್ಯಾರು ಲಿಸ್ಟ್ ಮಾಡಿ ಅವ್ರ ಮೇಲೆ ನೀವು ಒಂದು FIR ಮಾಡಿಸ್ತಿದ್ದಂತೆ ಒಂದು ಅಫೆನ್ಸ್. ಇಷ್ಟೊತ್ತು ಅವ್ರ ಮೇಲೆ ಕೇಸ್ ಮಾಡಿಸ್ಬೇಕಾಗಿತ್ತು. ನಿಮ್ಗೆ ದುಡ್ಡು ಇನ್ನೆಲ್ಲ ರಿಕವರಿ ಬರ್ತದೆ. ಮಣಪ್ಪುರವನು ಅವ್ನು ಕೇಸ್ ಹಾಕೊಂಡವನೆ, ಮಣಪ್ಪುರಂ ಅವನು ಲೀಗಲ್ ಆಗಿದ್ದಾನೆ. ಅವನ ಹತ್ರ ಅಡುಗಿಟ್ಟ ಮೇಲೆ ಅವನು ಎಲ್ಲವೂ ಲೀಗಲ್ ಆಗಿದ್ಮೇಲೆ ಅವ್ನು ದುಡ್ಡು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಅವ್ನು ಕೊಡೋದಿಲ್ಲ. ಆ ದುಡ್ಡನ್ನ ನೀವು ಭರಿಸಲೇಬೇಕು. ಹಾಗಿದ್ದಾಗ ನಿಮ್ಗೆ ಎಲ್ಲಿ ಬರ್ತದೆ? ನಿಮ್ಗೆ ಇಷ್ಟು ದುಡ್ಡು 16 ಕೋಟಿ ಡೆಪಾಸಿಟ್ ಹಣ ಕೊಡಬೇಕು. ಒಂದಷ್ಟು ಜನಕ್ಕೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಂತ ಹಣ, ಒಡವೆಗಳು ಇವೆಲ್ಲವೂ ಕೊಡಬೇಕು. ನೀವು ಈ ಸಮಯದಲ್ಲಿ ರೆಜುಲೇಷನ್ ಮಾಡಿ ಹಿಂದೆ ಯಾರ್ಯಾರು ಸೈನ್ ಹಾಕಿ ಅವ್ಯವಹಾರಕ್ಕೆ ಕಾರಣಕರ್ತರಾಗಿದ್ರು ಅಧ್ಯಕ್ಷರು, ಅವ್ರ ಮೇಲೂ ಕೂಡ FIR ಮಾಡ್ತೀವಿ. ಅವ್ರ ಆಸ್ತಿ ಮುಟ್ಕೊಳ್ಳಕ್ಕೆ ಕೊಡಬೇಕು. ಇದನ್ನ ಸಹಕಾರ ಇಲಾಖೆ ಕಳಿಸಿ ಒಂದು ಸ್ಟೇಷನ್ FIR ಮಾಡಿ ಗ್ರಾಹಕರಿಗೆ ನೀವು ಆತ್ಮವಿಶ್ವಾಸ ತುಂಬಿ. ಇನ್ನು ಈ ಏನು ಹೇಳಿದ್ರಲ್ಲ 2 ಕೋಟಿ 3 ಕೋಟಿ ಬಂದ ತಕ್ಷಣ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿ, ಅವ್ರ ವ್ಯವಹಾರಗಳು ಸ್ಟಾರ್ಟ್ ಆಗ್ಲಿ. ಗ್ರಾಹಕರ ನಿಮ್ಮ ಮೇಲೆ ನಂಬಿಕೆ ಇದೆ. ನೀವೇನಾದ್ರೂ ಗ್ರಾಹಕರ ಮೇಲೆ ನಂಬಿಕೆ ವಿಶ್ವಾಸ ಉಳಿಸ್ಕೋಬೇಕು ಅಂದ್ರೆ ಕೂಡಲೇ ಈ ಕೆಲಸ ಇವತ್ತು ರೆಜುಲೇಷನ್ ಮಾಡಿ ನೀವು ಮಾಡಲೇಬೇಕು. ಯಾರೇ ತಿಂದಿರ್ಲಿ ದುಡ್ಡು, ಅದು ಸಾರ್ವಜನಿಕರ ದುಡ್ಡದು. ಈಗಾಗಲೇ ನೋಡಿದ್ರಲ್ಲ, ಅರ್ಬನ್ ಬ್ಯಾಂಕು ಮತ್ತೆ ನಮ್ಮ ವಿಶ್ವ ಅಧ್ಯಕ್ಷರಲ್ಲೇ ಬಂದಿದ್ದಾರೆ. ಪಾಪ ಅವರು ಹಿಂದೆ ಯಾವನೋ ಮಾಡುವಂಥದ್ದನ್ನ ಇನ್ನೂ ಕೂಡ ಬಹಳ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಮೊನ್ನೆ ಜನರಲ್ ಬಾಡಿಯಲ್ಲಿ ಕೂಡ ನಾನು ಕೇಳಿದೆ. ಇವತ್ತು ಆ ಬ್ಯಾಂಕ್ ನ ಒಂದು ಸುಸ್ಥಿತಿಗೆ ತರಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ? ಯಾವನೋ ಮಾಡೋಗ್ತಾನೆ, ಯಾರೋ ತೀಟೆ ತೀರ್ಸ್ಕೊಂಡು ಹೋಗ್ತಾನೆ. ಯಾರೋ ಅಧ್ಯಕ್ಷರಾದವರು ಸೆಕ್ರೆಟರಿಗೆ ಖಾಲಿ ಚೆಕ್ ಕೊಟ್ಟವನು ಯಾವುದೇ ಕಾರಣಕ್ಕೂ ಪೆಟ್ಟಿ ಕೊಟ್ಟಿರೋದಿಲ್ಲ. ಅವನು ಒಡಂಬಡಿಕೆ ಇರ್ತದಲ್ಲಿ, ಒಡಂಬಡಿಕೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಖಾಲಿ ಚೆಕ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನೀವು ಆಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಪಬ್ಲಿಕ್ ಲಿಟಿಗೇಷನ್ ನೀವೇನಾರ ಮಾಡ್ಲಿ, ನೀವು ರೆಜುಲೇಷನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಬ್ಯಾಂಕ್ ಯಾವುದೇ ಕಾರಣ, ನಾವು ಕೂಡ ಈಗಾಗಲೇ ಎಲ್ಲರ ಜೊತೆ ಇನ್ನೊಂದು ಸಭೆ ಮಾಡ್ತೀವಿ. ನಾವು ಇದೆಲ್ಲ ನಿಮ್ದೆಲ್ಲ ಮುಗಿದ ಮೇಲೆ ನಾವು ಕೂಡ ಪಬ್ಲಿಕ್ ಲಿಟಿಗೇಷನ್ ಒಂದು ಅರ್ಜಿ ಹಾಕ್ತೀವಿ, ಒಂದು ಕೇಸ್ ಮಾಡ್ತೀವಿ. ಯಾರ್ಯಾರು ಸೈನ್ ಹಾಕಿದ್ರು ನಿಮ್ ಬ್ಯಾಂಕ್ ಮೇಲೆ ಎಲ್ಲರೂ ಮಾಡ್ಬೋದು. ಇಲ್ಲ ನೀವೇ ಮಾಡ್ತೀವಿ ಅನ್ನೋದಾದ್ರೆ ನಿಮ್ ಮೇಲೆ ನಂಬಿಕೆ ಇದೆ. ಯಾಕೆ ಅಂತ ಹೇಳಿದ್ರೆ ಪಾಪ ಧೈರ್ಯವಾಗಿ ಬಂದು ಕೂತಿದ್ದೀರಿ ಇಷ್ಟು ಜನದ ಎದುರುಗಡೆ. ನಿಮ್ಗೆ ನಾನು ಆಟ್ಸಪ್ ಹೇಳಲೇಬೇಕು. ಇಂಥ ಪರಿಸ್ಥಿತಿಲಿ ಯಾರು ಕೂಡ ಅಧ್ಯಕ್ಷರಾದವರು ಇಂಥ ವ್ಯವಸ್ಥೆನ ಏನ್ ಕೂತ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ನೀವು ಆನ್ಸರ್ ಮಾಡಕ್ ಆಗಲ್ಲ, ಆದ್ರೆ ನೀವು ಆನ್ಸರ್ ಮಾಡಕ್ ಕೂತಿದ್ದೀರಿ. ನಿಮ್ ಬಗ್ಗೆ ನನಗೆ ಗೌರವ ಇದೆ. ತಪ್ಪು ಯಾರೇ ಮಾಡಿದ್ರು ನಿಮ್ಮಲ್ಲಿ ಯಾರು ಕೂಡ ಸಮರ್ಸ್ಕೋಬಾರ್ದು. ಇವ್ ನಮ್ಮವನು, ಈ ರಾಜಕೀಯ ಪಕ್ಷದವನು, ಈ ಮುಖಂಡರ ಕಡೆವನು, ಆ ಮುಖಂಡರ ಕಡೆವನು, ಅದಲ್ಲ. ಗ್ರಾಹಕನ ಹೊಟ್ಟೆಪಾಡು. ಗ್ರಾಹಕ ಇದ್ರೆ ಮಾತ್ರ ನಿಮ್ ಬ್ಯಾಂಕು. ನಿಮ್ಗೆಲ್ಲ ಸ್ಯಾಲರಿ ಸಿಗೋದು ಗ್ರಾಹಕ ವಹಿವಾಟು ಮಾಡಿದ್ದಕ್ಕೆ, ಅವ್ನು ಡೆಪಾಸಿಟ್ ಮಾಡಿದ್ದಕ್ಕೆ, ಅವ್ನ ಹಣ ಇದ್ದಕ್ಕೆ. ಇಲ್ಲ ಅಂದ್ರೆ ನಿಮ್ಗೆ ಯಾರು ಕೂಡ ಇಲ್ಲ. ದಯವಿಟ್ಟು ನೋಡಿ, ಇಲ್ಲಿ ಏನೋ ಆಗೋಗಿದೆ, ಆಗೋದು ಮುಖ್ಯ ಅಲ್ಲ. ಏನ್ ಮಾಡ್ಬೇಕು ಈಗ ಸದ್ಯಕ್ಕೆ? ಇವ್ರು 16 ಕೋಟಿ ಹಣ ಡೆಪಾಸಿಟ್ ಹಣ, ಈ ಕೊಡಬೇಕದ್ದು ಇವೆಲ್ಲವನ್ನು ಸಾಲ್ವ್ ಮಾಡ್ಲಿಕ್ಕೆ ಹಿಂದೆ ಯಾರ್ಯಾರು ಸೈನ್ ಕೊಟ್ಟಿದ್ರು ಅಧ್ಯಕ್ಷರುಗಳು, ಅವ್ರನ್ನೆಲ್ಲರೂ ಪಟ್ಟಿ ಮಾಡಿ ಅವ್ರ ಮೇಲೆ ಒಂದು ಶಿಸ್ತು ಕ್ರಮ ಕೈಗೊಂಡು ಅವ್ರ ಆಸ್ತಿ ಮುಟ್ಕೊಳ್ಳಿ. ಸಹಕಾರ ಇಲಾಖೆ ನೀವೇ ಬರೀರಿ. ಸಹಕಾರ ಇಲಾಖೆ ಅವ್ರೇನು ಕ್ರಮ ಕೈಗೊಳ್ಬೇಕು ನೀವೇ ಬರೀಬೋದಲ್ಲ, ಮಾಡ್ಬೋದಲ್ಲ. ಸಹಕಾರ ಇಲಾಖೆ ಬಂದರೆ ಸಹಕಾರ ಇಲಾಖೆಯವರು ಯಾರೆಲ್ಲ ಆಡಳಿತ ಮಂಡಳಿ ಅಧ್ಯಕ್ಷ ಇದ್ರು ಹಾಗೆ ನೋಟಿಸ್ ಇಶ್ಯೂ ಮಾಡಿ ಕ್ರಮ ಕೈಗೊಳ್ಳಕ್ಕೆ ಅವರು ಈಗ ಆಲ್ರೆಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನೀವು ಒಂದು ರೆಸಲ್ಯೂಷನ್ ಮಾಡಿ ಮತ್ತೆ ಮಾತಾಡಬೇಡಿ. ಈಗ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅಧ್ಯಕ್ಷರ, ಎಲ್ಲವೂ ಮಾಡಿ. ಇವತ್ತು ಗ್ರಾಹಕರಿಗೆ ಏನಾದ್ರು ನಿಮ್ಮ ಮೇಲೆ ಒಂದು ನಂಬಿಕೆ ಬರಬೇಕು ಅಂದ್ರೆ ಇವತ್ತಿನ ಇದರಲ್ಲಿ ಒಂದು ರೆಸಲ್ಯೂಷನ್ ನೀವು ಮಾಡ್ಲೇಬೇಕು. ಫೋರಮ್ ಇದೆ, ಜನ ಇದ್ದಾರೆ, ಏನ್ ತೊಂದರೆ ಇಲ್ಲ. ಎಷ್ಟು 10%? ಎಷ್ಟು ಟೋಟಲ್ ಶೇರ್ ಹೋಲ್ಡರ್ ಇರೋದು ನಿಮ್ಮ? ಇದು ಶೇರ್ ಇರೋದು 400 ಚಿಲ್ಲರೆ. ಫೋರಮ್ ಇದೆ 10% 20% ಜನ ಫೋರಮ್ ಇದೆ. ಅಲ್ಲಲ್ಲ, ಇದೆ ತೊಂದರೆ ಏನಿಲ್ಲ. ಅಯ್ಯೋ, ಖಾಲಿ ಚೇರ್ ರಿಸರ್ವೇಶನ್ ಮಾಡಿರೋ ಉದಾಹರಣೆಗಳವೆ. ಇಷ್ಟು ಜನ ಇದು ಅನ್ಯಾಯ ಆಗಿರೋ ಟೈಮಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಜನರಿಗೆ ಒಳ್ಳೇದಾಗುತ್ತದೆ ಗೊತ್ತಿಲ್ವಾ? ಜನರಲ್ ಬಾಡಿ ಮಾಡ್ದೇನೆ ಈ ಪಾಂಪ್ಲೆಟ್ ಓಡಿಸ್ಬಿಟ್ಟು ಎಷ್ಟೋ ಬ್ಯಾಂಕ್ಗಳು ಜನರಲ್ ಬಾಡಿ ಆಡಿಟ್ ರಿಪೋರ್ಟ್ ತೋರಿಸಿದ್ರು. ಇವೆಲ್ಲ ಇದಾವೆ. ಬೇಡ, ಜನರಿಗೆ ಒಳ್ಳೇದಾಗೋದು ಇದೇನು ತಪ್ಪೇನಿಲ್ಲ. ಮಾಡಿ ನಿಮ್ ಕೈಲಾಗೋದು ನೋಡಿ. ಜನರ ನೋವು, ಅವ್ರ ಶಾಪ್ಗಳು ಈಗಾಗಲೇ ಯಾರೋ ಹೇಳ್ತಾ ಇದ್ರು ಶಾಪ್ಗಳೆಲ್ಲ ತಡ್ತವೆ ಅಂತ. ಖಂಡಿತವಾಗಿ ಯಾರೋ ಮಾಡಿರೋದಕ್ಕೆ ನೀವ್ಯಾಕೆ ಏನೋ ಒಂದು ಸಂಸ್ಥೆ ಇದೆ ನೋಡಿ, ರೈತರ ಸೇವಾ ಸಹಕಾರ ಸಂಘ ಅಂತ ಹೆಸರಿದೆ.
ರೈತರೇ ಎಲ್ಲ ಇರೋರು ಇಲ್ಲಿ ಯಾರು ಶ್ರೀಮಂತರಿಲ್ಲ. ಏನೋ ಒಂದಷ್ಟು ದುಡ್ಡು ಇಕ್ಕಿದ್ರೆ ವ್ಯವಹಾರ ಆದ್ರೆ ಒಂದಷ್ಟು ಬಡ್ಡಿ ಬರ್ತದೆ, ಏನೋ ಡೆಪಾಸಿಟ್ ಬರ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಕೊಂಡು ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಮಾಡಿದ್ದಾರೆ. ಏನ್ ಈ ಬ್ಯಾಂಕ್ಗಳೆಲ್ಲವರು ವಿಶ್ವಾಸ ಇಟ್ಟವೆಲ್ಲ ಈಗ ಆಗೋಗ್ಬಿಟ್ರೆ ಜನರು ಇನ್ನು ಎಲ್ಲಿಗೆ ಹೋಗ್ಬೇಕು? ಹೆಚ್ಚಿನ ಬಡ್ಡಿ ಕೊಡ್ತೀವಿ ಅಂತ ಆಸೆ ತೋರಿಸ್ತೀರಿ, ನ್ಯಾಷನಲೈಸ್ಡ್ ಬ್ಯಾಂಕ್ ಹೋಗೋರನ್ನ ಹಿಂಗ್ ಡೈವರ್ಟ್ ಮಾಡ್ತೀರಿ. ನಾವ್ ಹೆಚ್ಚಿನ ಬಡ್ಡಿ ಕೊಡ್ತೀವಿ, ಸವಲತ್ತು ಕೊಡ್ತೀವಿ, ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ ಅಂತ. ಕೊಡ್ಬೇಕಾದ್ರೆಲ್ಲ ಇರ್ತದೆ, ಅದನ್ನೆಲ್ಲ ನೋಡ್ಕೊಳ್ಳುವಂತ ವ್ಯವಸ್ಥೆಯನ್ನ ನೀವು ಮಾಡ್ಕೊಳ್ಳೋದಿಲ್ವಲ್ಲ. ಇದು ನೋಡಿ, ಎಲ್ಲರ ತಪ್ಪು, ಇದು ಒಬ್ರು ತಪ್ಪೇನಿಲ್ಲ. ಆಡಳಿತ ಮಂಡಳಿ ಯಾರ್ಯಾರಿದ್ರಿ ಹಿಂದಿನಿಂದ ಇವತ್ತಿನವರೆಗೂ, ಈಗೇನು 23ರಲ್ಲಿ ವ್ಯವಹಾರ ಆದ್ಮೇಲೆ ನಿಮ್ನೆಲ್ಲ ಹೊಣೆಗಾರಿಕೆ ಮಾಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಇದ್ದ ನೀವೇನಿದ್ರು ಅವ್ಯವಹಾರಗಳಾಗಿದ್ದಾವೆ 17ರಿಂದ ಆ ಸೆಕ್ರೆಟರಿ ಬಂದಂತ ಸಂದರ್ಭದಿಂದ ಅವ್ಯವಹಾರಗಳು ಹಿಂದೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು, ಬಹಳ ಚೆನ್ನಾಗಿತ್ತು, ಇವೆಲ್ಲವೂ ಇತ್ತು. ಆ ಕಾರಣದಿಂದ ಇವತ್ತು ಎಲ್ಲರ ಧ್ವನಿಯಾಗಿ ನೀವು ನಿಮ್ ಪರ ನಿಂತ್ಕೋತೀವಿ. ಕೂಡಲೇ ಮಣಪುರದ್ದೇನಿದೆ ಒಬ್ಬ ಒಳ್ಳೆ ಅಡ್ವೊಕೇಟ್ಗಳನ್ನ ಇಕ್ಕಿ ಅದನ್ನ ಬಿಡಿಸ್ಕೊಳ್ಳುವಂತ ಕೆಲಸ, ಮತ್ತೆ ಇದು ಸ್ಟೇಷನ್ ಇರೋದು 5 kg 9 kg ಇವೆಲ್ಲವನ್ನು ಇಟ್ಟು ಸದ್ಯದಲ್ಲೇ ನಿಮ್ಗೆ ಯಾವತ್ತೂ ಒಂದಿಷ್ಟು ದಿವಸದಲ್ಲಿ ನಿಮ್ಮ ಎಲ್ಲ ಒಂದು ಅಲ್ಪ ಸ್ವಲ್ಪ ಈಗೇನು ಒಂದಷ್ಟು ಡೆಪಾಸಿಟ್ ಇರೋರಿಗೆ ಅದ್ರಲ್ಲಿ ಒಂದು ಅಲ್ಪ ಸ್ವಲ್ಪ ಏನಾದ್ರು ಕೂಡಿ ಅವ್ರಿಗೂ ಒಂದು ಧೈರ್ಯ ಬರ್ತದೆ. ಕಾನೂನು ರೀತಿ ಹೋರಾಟಗಳಕ್ಕೆ ನೀವು ಮಾಡಬೇಕು. ಇಲ್ಲ ಅಂತಂದ್ರೆ ನೀವು ಕೂತಿರುವಂತವ್ರು ಅವ್ರನ್ನ ಸಮಜಾಯಿಸಿ ಮಾಡ್ಕೊಂಡು ಏನೋ ಒಂದು ಕಾಲಹರಣ ಮಾಡ್ಕೊಂಡು ಇದೇನೋ ಮಾಡ್ಕೊಂಡು ಹೋದ್ರೆ ನಿಮ್ಮೆಲ್ಲೂ ಕೂಡ ಕೆಟ್ಟ ಹೆಸರು ಬರುತ್ತೆ ಅಧ್ಯಕ್ಷ. ಆ ರೀತಿ ಆಗೋದ್ ಬೇಡ. ಏನಾದ್ರೂ ನಾನು ಅನ್ಯತಾ ಮಾತಾಡಿದ್ರೆ ನಿಮ್ಗೆ ಯಾರಿಗಾದ್ರೂ ಬೇಸರ ಆಗಿದ್ರೆ ಕ್ಷಮೆ ಇರಲಿ. ಯಾಕೆಂದ್ರೆ ಇವತ್ತು ಗ್ರಾಹಕ ಬೇಕೇ ಬೇಕು, ಅವರಿಲ್ಲದೆ ನಿಮ್ ಬ್ಯಾಂಕ್ ನ ನಡೆಸ್ಲಿಕ್ಕೆ ಆಗೋದೇ ಇಲ್ಲ. ಪಾಪ ಅವ್ರ ನೋವುಗಳನ್ನ ನೋಡಿ ನಮ್ಮ ರಾಜೇಶ್ ಮತ್ತೆ ಒಂದಷ್ಟು ಸ್ನೇಹಿತರುಗಳು ಇವರೆಲ್ಲ ಬಂದಿದ್ರು, ಬಹಳ ನೋವಾಯ್ತು. ಇನ್ನು ಈ ಮಟ್ಟಕ್ಕೆಲ್ಲ ಆಗಿದೆಯಾ ಅಂತ. ಯಾಕೆಂದ್ರೆ ಒಂದು ಸಾರ್ವಜನಿಕ ಸಂಸ್ಥೆ ಹೇಳೋದಕ್ಕೆ ನಾವೆಲ್ಲ ಬರಬಾರ್ದು, ಅದು ತೊಂದರೆ ಕೊಡಬಾರ್ದು ಅಂತಾನೆ ನಾವ್ ಯಾರು ಕೂಡ ಬಂದಿಲ್ಲ. ಇಷ್ಟಾದ್ರೂ ಕೂಡ ನಾನು ಒಂದು ದಿವಸ ನನ್ನ ಎಷ್ಟು ಜನ 6 ತಿಂಗಳು ವರ್ಷದಿಂದನೂ ಕರೆದ್ರು. ಸ್ಟಾರ್ಟಿಂಗ್ ಆದಾಗೇನೆ ನನಗೆ ಗೊತ್ತದು. ನಮ್ಮ ಪತ್ರಕರ್ತರು ನಮ್ಮ ಸುರೇಶ್ ಅಂತ ಹೇಳಿ ಅವ್ರ ರಿಲೇಷನ್ ಯಾವ್ದೋ ಬಿಡಿಸ್ಕೊಳಕ್ ಹೋದಾಗ ಈಗ ಗೊತ್ತಾದದ್ದು ಈ ಸಮಸ್ಯೆ ಹಿಂಗಾಗಿದೆ ಬ್ಯಾಂಕ್ ಅಂತಂತೇಳಿ. ಆ ಟೈಮಲ್ಲೂ ಕೂಡ ನಾನು ಕರೆದ್ರು, ಬರ್ಲಿಲ್ಲ. ಏನೋ ಇವತ್ತು ನಾಳೆ ಸರಿ ಹೋಗುತ್ತೆ ಸಣ್ಣ ಪುಟ್ಟ ಅಂದ್ರೆ ಈ ಮಟ್ಟಕ್ಕೆ ಆಗಿರುವಂತ ಸರಿ ಇಲ್ಲ. ದಯವಿಟ್ಟು ಯಾರಿಗೂ ಮುಲಾಜ್ ಬೇಡ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಪಡ್ಲಿ, ಏನ್ ತೊಂದರೆ ಏನಿಲ್ಲ. ಅವರು ಒಂದಷ್ಟು ಫಲಾನುಭವಿಗಳಾಗಿದ್ದಾರೆ. ಆ ಖಾಲಿ ಚೆಕ್ ಸೈನ್ ಹಾಕಿರೋರು ಸುಮಾರು ಜನ ಫಲಾನುಭವಿಗಳಾಗಿದ್ದಾರೆ. ತಗೊಂಡವ್ರೆ ಅದ್ರಲ್ಲಿ ಹಣನ ತಗೊಳ್ದೇನೆ ಖಾಲಿ ಚೆಕ್ಗೆ ಯಾರು ಕೂಡ ಸೈನ್ ಹಾಕೋದಿಲ್ಲ. ದಯವಿಟ್ಟು ಈ ರೀತಿ ಆಗ್ಬೇಕು ಅಂತ ಹೇಳಿ ನಮ್ಮೆಲ್ಲ ಗ್ರಾಹಕರ ಪರವಾಗಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕುಮಾರಸ್ವಾಮಿ ಅವರ ಸಲಹೆ ಸ್ವೀಕರಿಸ್ತಾ ಏನೆಲ್ಲ ಕಾನೂನು ಹೋರಾಟ ಮಾಡಬಹುದು ಆ ಹೋರಾಟಕ್ಕೆ ನಾವು ಮುಂದೆ ನಿಂತು ನಮ್ಮ ಏನು ಆಡಳಿತ ಮಂಡಳಿ ಇದೆ ಆಡಳಿತ ಮಂಡಳಿ ಮುಂದೆ ನಿಂತು ಸಹಕಾರ ಇಲಾಖೆಯೊಂದಿಗೆ ನಾವು ಕಾನೂನು ರೀತಿ ಹೋರಾಟ ಮಾಡಿ ಜನಗಳಿಗೆ ಒಂದು ಏನೆಲ್ಲ FD ಇದೆ SP ಇದೆ ಅದಕ್ಕೆ ಏನೆಲ್ಲ ಕೊಡ್ಬೋದು ಅದನ್ನ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಗೌರವಾನ್ವಿತ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು ನಿರ್ದೇಶಕರಿಗೆ ನಮಸ್ಕರಿಸ್ತಾ, ಈಗ ನಿರ್ದೇಶಕರು ಕೋರಮಗಳಿಲ್ಲ, ಎಲ್ಲರೂ ನಿರ್ದೇಶಕರು 13 ಜನ ಇರ್ಬೇಕಾಗಿರೋದು. 11 ಜನ ನಿರ್ದೇಶಕರು, 10 ಜನ ಕೋಟಳ್ಳಿ ಬ್ಯಾಂಕ್ ಸೇರಿಸಿ 11 ಜನ. ಒಬ್ಬರು ML ಖುಷಿ ಅವರು ನೋಡಿದ್ದಾರೆ. ಈಗ ಪ್ರಭಾರ ಕಾರ್ಯದರ್ಶಿಗಳೇ, ಆಡಿಟ್ ಆಯ್ತಲ್ಲ ಸರ್ಕಾರಕ್ಕೆ, ಈಗ ನೀವು ದುರುಪಯೋಗ ಆದ್ಮೇಲೆ ಅವನ್ನ FIR ಆಗಿದ್ಮೇಲೆ ನೀವು ಸಹಕಾರ ಇಲಾಖೆ ಕಳಿಸಿದ್ಮೇಲೆ ಈಗ ಜಿಲ್ಲಾ ಲೆಕ್ಕ ಪರಿಶೋಧನೆ ಇಲಾಖೆ ಬಂದು ಆಡಳಿತ ಇದು ಲೆಕ್ಕ ಪರಿಶೋಧನೆ ಮಾಡಿದ್ಮೇಲೆ ಎಷ್ಟು ಭ್ರಷ್ಟಾಚಾರ ವಿಚಾರ ತಿಳಿಸಿದ್ರ ಮೇನ್ ಸಬ್ಜೆಕ್ಟ್ ಬಂದ್ಬಿಡಿ. ಸುತ್ತಮುತ್ತ ನಿಮ್ಗೆ ಇವತ್ತು ಏನ್ ಬೇಕಾದ್ರೆ ನಿಮ್ಗೆ ಈಗ ಏನು ಮಾಡಕ್ ಆಗಲ್ಲ. ಅದು ಹುಡುಗೋಗೋದು ಅಡಗಿಲ್ಲ. ಹುಡುಗೋಗೋ ಅಡಗಿ ಏನಾರ ಮಾಡಿ ಎತ್ತಕ್ಕೆ ಅಂದ್ರೆ ಪ್ರಯತ್ನ ಮಾಡಿ ಎತ್ಬೋದು, ಮುಳುಗೋಗ್ಬೋದು ಅಷ್ಟೇ ಇವತ್ತು ಪರಿಸ್ಥಿತಿ. ಈಗ ಸದಸ್ಯರುಗಳದು ಕಸ್ಟಮರ್ ಈಗ ಹಣ ಪಾವತಿ ಮಾಡ್ಲಿಕ್ಕೆ ಏನಾದ್ರು ಇರೋ ಆಸ್ತಿ ನಿಮ್ಮ ಬೋರ್ಡ್ ಅದು ಬಿಟ್ರೆ ಈಗ ನಿಮ್ಮ ಸೊಸೈಟಿಗೆ ಬೆನ್ನೆಲುಬಾಗಿ ನಿಂತಿರುತ್ತಕ್ಕಂಥವ್ರು ಎಲ್ಲ ಸಹಕಾರ ಯಾಕೆ ಮಾಡ್ತಾರೆ ಅನ್ನೋದು ವಿಚಾರ ತಿಳಿಸ್ಬೇಕಾಯ್ತು ನಾವು ಅಲ್ವಾ. ಈಗ ಸೊಸೈಟಿ 35 ವರ್ಷ ಎಷ್ಟು ನೀಟಾಗಿ ನಡ್ಕೊಂಡು ಕೇಸರ್ ಸೊಸೈಟಿಯಲ್ಲಿ ಕಾನ್ಪುರ ತಾಲೂಕು ಯಾವ್ದು ಇರ್ತಿಲ್ಲ, ಅಷ್ಟು ನೀಟಾಗಿತ್ತು. ಅವ್ನ ಯಾರೋ ಸೆಕ್ರೆಟರಿ ಗೋಳಿ ಮಗ ಮಾಡಿದ ಕೆಲಸಕ್ಕೆ ಇವತ್ತು ಇಡೀ ಸೊಸೈಟಿ ನಿರ್ಗಮ ಆಗಿತ್ತು. 19,54,00,000 ಒಂದು ವರ್ಷ ಆಡಿಟ್ ಅಲ್ಲಿ ಕಂಪ್ಲೀಟ್ ಲಾಸ್ ಆಗ್ತಾವ ನಾವು. ಅದನ್ನ ಹೇಳ್ತೀನಿ
ಅದಕ್ಕೆ ಅದೇ ನಾವು ನೀವು ಕ್ರಮ ನಾವು ನೀವು ಹೇಳಿ ಬರ್ಕೊಂಡ್ರೆ ಏನಾಗಲ್ಲ, ಅದು ಕಾನೂನು ರೀತಿಗೆ ಹೋಗ್ಬೇಕು. ಅದಕ್ಕೆ ಹೇಳ್ತೀನಿ ಉತ್ತರ. ಈಗ ಇವ್ರು ಬೇಕಾಗಿರೋದು ಈಗ ನಮ್ಮ ಸಭೆಯಲ್ಲಿ ನಿರ್ಣಯ ಏನ್ ಮಾಡ್ಬೇಕು ಅಂದ್ರೆ, ಈಗ ಅವ್ನು ಯಾವ ಸೆಕ್ರೆಟರಿಗೆ ಆಯ್ಕೆ ಮಾಡಿದ್ರಲ್ಲ ಅಲ್ಲಿಂದ ಪುನಃ ರಿಯಾಡಿಟ್ಗೆ ಇವ್ರು ಈಗ ರೆಡಿ ಮಾಡಿ ಕಳಿಸ್ಬೇಕು. ಈಗ ಅವ್ನು ಅವಧಿ ಪೂರ್ತಿ 1 ವರ್ಷದ ಮಾತ್ರ ಮಾಡಿದ್ದಾರೆ. ಉಳಿಕೆದು ಅಲ್ಲಲ್ಲ, ಈಗ ಅದೇ ಕಳಿಸಿದ್ದೀರಾ ನೀವು, ಆಡಳಿತ ಮಂಡಳಿ ಅನುಮೋದನೆ ಮಾಡಿ ಕಳಿಸಿದ್ದೀರಾ. ಈಗ ಅದು ಬರಬೇಕು. ಅವ್ರು ಬಂದು 5 ವರ್ಷದ ಕಂಪ್ಲೀಟ್ ರಿಪೋರ್ಟ್ ಕೊಟ್ಟ ಮೇಲೆ, ಈಗ ಆಲ್ರೆಡಿ 1 ವರ್ಷದ ರಿಪೋರ್ಟ್ ಅಲ್ಲೇ ನಾನು ಕೇಳಿದ ಮಟ್ಟಿಗೆ 19.54 ಲಕ್ಷ ಹೋಗಿದೆ. ಉಳಿಕೆದು ಅವ್ರು ಬಂದು ಕಂಪ್ಲೀಟ್ ಅವ್ನ ಅವಧಿ ಏನಿದೆ ಪೂರ್ತಿ ಆಡಿಟ್ ಮಾಡಿಸಿ ರಿಪೋರ್ಟ್ ಕೊಟ್ಟ ಮೇಲೆ ಸಂಬಂಧಪಟ್ಟ ಸೆಕ್ರೆಟರಿ, ಸಂಬಂಧಪಟ್ಟ ಆಡಳಿತ ಮಂಡಳಿ ಎಲ್ಲ ಇಂಪ್ಲಿಮೆಂಟ್ ಆಗ್ತಾರೆ. ಇದು ಕತ್ತಿ ಮೇಲೆ ನಡೆಯೋ ಕೆಲಸ. ಸೊಸೈಟಿಗೆ ನಾನು ಅಂತ ನಿರ್ದೇಶಕರಾಗಿ ಬರ್ತಾರಲ್ಲ, ಅಷ್ಟು ಸುಲಭನೇ ಇಲ್ಲ. ನಮ್ಮ ಆಸ್ತಿಗಳನ್ನೆಲ್ಲ ಬದಲಾಯಿಸಬೇಕಾಗ್ತದೆ. ಇವತ್ತು ನಮ್ಮ ಮೊದಲನೇದಾಗಿ ನಮ್ಮ ಸೊಸೈಟಿನೇ ಗೊತ್ತಾಗುತ್ತೆ. BSN ಸೊಸೈಟಿ ಪ್ರಾರಂಭ, ಇನ್ಯಾವ ಸೊಸೈಟಿಗಳು ಹೆಚ್ಚು ಬಂದ್ರು ಮುಂದೆ ಭಾಳ ಪನಿಷ್ಮೆಂಟ್ ಅನುಭವಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಏನಿಲ್ಲ ನಿರ್ಣಯ ಮಾಡಿ ಯಾವ ರೀತಿ ನಿಮಗೆ ಕ್ರಮ ತಗೊಳ್ಳೋದಕ್ಕೆ. ಈಗ ಏನು ಮಾಡಿ ಎಷ್ಟು ಸಂಘಟನೆ ಮಾತಾಡಿ ಎಲ್ಲ ಸಿಗುತ್ತಾ? ಏನು ಸಿಗಲ್ಲ. ಕಾನೂನಾತ್ಮಕ ಹೋಗಿದೆ. ಕಾನೂನು ರೀತಿಯಲ್ಲಿ ಈಗೆಲ್ಲ ಬೆನ್ನೆಲ್ ಬಗ್ಗೆ ನಮ್ಮ ಸಾಹೇಬರು ಎಲ್ಲ ಬೆನ್ನೆಲ್ಲ ಕೆಲಸ ನಿಂತ್ಕೊಂಡು ಸಹಾಯ ಮಾಡ್ತಾ ಇದ್ದಾರೆ. ಸೊಸೈಟಿ ಉಳಿಸಿಕೆ ನಾನು ಅದೇ 2 ಸರಿ ಜನರ ಬಳಿ ಹೇಳಿದ್ದೆ, ಮಿಡಿಸಿಸ್ ಬ್ಯಾಂಕ್ ಹೋಗಿ ಮಾಡ್ಕೊಳ್ಳಿ, ಯೂಕೋ ಬ್ಯಾಂಕ್ ಬಿಡಿ ಅಂತ ಹೇಳಿದ್ರೆ ಅವ್ನು ಮಿಸ್ಗೈಡ್ ಮಾಡ್ದ. ಅಟ್ಲೀಸ್ಟ್ ಮಿಡಿಸ್ ಬ್ಯಾಂಕ್ ಅಂಡರ್ ಇದ್ದಿದ್ರೆ ಅಟ್ಲೀಸ್ಟ್ ಒಂದು 20 ಸೇಫರ್ ಝೋನ್ ಇರೋದು. ನೀವು ಈ ತರ ಪರಿಸ್ಥಿತಿ ಇರೋದ್ರಿಂದ ಇಷ್ಟು ಮಾತಾಡೋದಷ್ಟೇ ಇಲ್ಲ, ಒಟ್ಟಾಗಿದೆ ಗೊತ್ತಾಗಿರೋದು. ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ಕಾನೂನು ಚೌಕಟ್ಟು ಮೇಲೆ ಬರೋದಕ್ಕೆ ಈಗ ಗ್ರಾಹಕ ಅನುಕೂಲ ಆಗ್ಬೇಕೀಗ. ಅನುಕೂಲ ಆಗೋ ಕೆಲಸ ದಯಮಾಡಿ ಸಾಕು. ಎಲ್ಲರೂ ಮಾಡ್ತಾರೆ, ಈಗ ವಿಧಿ ಇಲ್ಲ, ಎಲ್ಲ ಮಾಡಲೇಬೇಕು. ನೀವು ಕೆಲಸ ಮಾಡಲೇಬೇಕಾಯ್ತದೆ. ಅದನ್ನ ಮಾಡಿ ಮುಂದುವರ್ಸಕ್ಕೆ ಹೇಳ್ತೀವಿ. ಸಲಹೆ ಸೂಚನೆ ಸ್ವೀಕರಿಸ್ತಾ ನೀವು ಹೇಳಿದಂಗೆ ಒಟ್ಟಾರೆ ಅಂದ್ರೆ 2023 ನಮ್ಮ ಹತ್ರ ಹಗರಣ ಆಗಿರೋದು ಹೇಳ್ತೀನಿ 19,58,88,187 ರೂಪಾಯಿ 88 ಇದರಲ್ಲಿ ಚಿನ್ನಾಭರಣನು ಏನು ಹೊರಗಡೆ ಚಿನ್ನಾಭರಣ ಇದೆ, ಆ ಹೊರಗಡೆ ಚಿನ್ನಾಭರಣಕ್ಕೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಸೇರಿಸಿ ಹಗರಣ ಸೇರಿಸಿದ್ದೀವಿ. ಈ ಟೋಟಲ್ ಒಟ್ಟಾರೆ ಈ ವರ್ಷದ್ದು ಸೇರಿಸಿದ್ರೆ 20,07,07,624 ರೂಪಾಯಿ ಬರುತ್ತೆ ಒಟ್ಟಾರೆ ಹಗರಣ. ಇದಕ್ಕೆ ಚಿನ್ನಾಭರಣ ಹೊರಗಡೆ 11 kg ಏನು ಚಿನ್ನಾಭರಣ ಇದೆ ಅದನ್ನೆಲ್ಲನೂ ಇವತ್ತು ಮಾರ್ಕೆಟ್ ವ್ಯಾಲ್ಯೂ 7,000 ಚಿಲ್ಲರೆಗೆ ಮಾರ್ಕೆಟ್ ವ್ಯಾಲ್ಯೂ ಮಾಡಿ ಇದು ಹಗರಣ ಆಗಿದೆ ಅಂತ ಅದನ್ನು ಸೇರ್ಕೊಂಡಿದೆ. ಇದಕ್ಕೆ ಚಿನ್ನಾಭರಣ ರಿಟರ್ನ್ ಎಲ್ಲನೂ ನಾವು ಏನಿದೆ ಮಣಪುರಂನ ಸ್ಟೇ ವೇಕೆಂಟ್ ಮಾಡಿಸಿ ರಿಟರ್ನ್ ಮಾಡಿಸಿ ಕೋರ್ಟ್ ಸಬ್ಮಿಟ್ ಮಾಡಿ ಕೋರ್ಟಿಂದ ರಿಕವರಿ ಮಾಡಿಕೊಂಡು ಜನ ಕೊಟ್ಟರೆ ಅದರಿಂದ ನಮಗೆ ಚಿನ್ನಾಭರಣದ ಏನು ಸಾಲ ಕೊಡ್ತೀವಿ ಸಾಲ ವಸೂಲಿ ಆಗುತ್ತೆ. ಅದೊಂದು 3-4 ಕೋಟಿ ನಮಗೆ ಸೇವ್ ಆಗಿದೆ. ಅದರಲ್ಲೂ ಬರುತ್ತೆ. ಅದರಿಂದ ಒಂದು 4 ಕೋಟಿ ಒಟ್ಟು ಚಿನ್ನಾಭರಣ ಎಲ್ಲರೂ ಇರುವಂಥ ಚಿನ್ನಾಭರಣ ಎಲ್ಲ ಕೊಟ್ಟರೆ ನಮ್ಗೆ 7,500-8 ಕೋಟಿ ರೂಪಾಯಿ ಬರ್ತದೆ. ಮಿಕ್ಕಿದು 14 ಕೋಟಿ FD SP ಬಂದು 2 ಕೋಟಿ ಚಿಲ್ಲರೆ, ಎರಡೂ ಸೇರಿಸಿ 16 ಕೋಟಿ ಚಿಲ್ಲರೆ ಕೊಟ್ಟು ಜನಗಳಿಂದ ಇರೋದು ನಮಗೆ ದುಡ್ಡು. ಒಟ್ಟಾರೆ ಈಗ ಹಗರಣ ಸೇರಿಸಿ 20 ಕೋಟಿ ಚಿಲ್ಲರೆ ಹಗರಣ. ಆದರೆ ಚಿನ್ನಾಭರಣ ಸೇರಿಸಿ ಹಗರಣ ಆಗಿದೆ. ಹಗರಣ ಆಗಿ ಹೊರಗಡೆ ಹೋಗಿರೋದ್ರಿಂದ ಅದನ್ನು ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡಿ ಇದು ಹಗರಣ ಅಂತ ಪರದೆ ರಿಪೋರ್ಟ್ ಮಾಡಿ ಈ ರಿಪೋರ್ಟ್ನೆಲ್ಲ ನಾವು ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಅಂದರೆ ಸಹಕಾರ ಇಲಾಖೆ ಕೊಟ್ಟಿದ್ದೀವಿ. ಸಹಕಾರ ಇಲಾಖೆಯಿಂದ ಸ್ಟೇಷನ್ಗೆ ಒಂದು ರಿಪೋರ್ಟ್ ಕೊಟ್ಟು ಮತ್ತೆ ಅವ್ರ ಮೇಲೆ FIR ದಾಖಲಾತಿ ಮಾಡಿ ಫಸ್ಟ್ ಸುಮಾರು ಅಂತ ಕೊಟ್ಟಿದ್ದು, ಸುಮಾರು ಇಷ್ಟು ಹಗರಣ ಮಾಡೋರೆ ಅಂತ ಅವಾಗ ಹಗರಣ ಆದಾಗ ಈಗೇನು ಮಾಡಿದ್ದೀವಿ, ಈ ರಿಪೋರ್ಟ್ ಬಂದಮೇಲೆ ಇಷ್ಟು ರಿಪೋರ್ಟಲ್ಲಿ ಇಷ್ಟು ಹಗರಣ ಆಗಿದೆ ಅಂತ ನಾವು ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಯಾರೆಲ್ಲ ಇದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಮತ್ತೆ ನಾವು ಕೊಟ್ಟಿದ್ದೀವಿ. ಅದನ್ನು ಸದ್ಯದಲ್ಲೇ ಸರ್ಕಾರದ ಬೇಡ ಬಿಸಿ ಇದ್ದೀನಿ, ಸದ್ಯದಲ್ಲೇ ಅದನ್ನ ಅವ್ರ ಮೇಲೆ ಸಹಕಾರ ಇಲಾಖೆಗೂ ನಾವು ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀವಿ. ಇವತ್ತು JD ಆರ್ಟಿಸ್ಟರು ಈ ಒಂದು ರಿಪೋರ್ಟ್ ಅವರು ಕೊಟ್ಟಿದ್ದಾರೆ. ಅವರು ಸಹಕಾರ ಇಲಾಖೆ ತಮ್ಮನ್ನು ಕೊಡಿಸ್ಕೊಡ್ತಾರೆ. ಯಾರೆಲ್ಲ ಇಲಾಖೆ ಅವ್ರಿಗೆ ಯಾರೆಲ್ಲ ಆಡಳಿತ ಮಾಡಿ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಆಗಿದೆ. ಈಗ ನನಗೆ ಅಧ್ಯಕ್ಷರು ಸೆಕ್ರೆಟರಿ ಇಶ್ಯೂ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಡೈರೆಕ್ಟರ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉತ್ತರ ಕೊಡಬೇಕು ಅಂತ ನಾವು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ನಮ್ಮಲ್ಲೇನ ಹಗರಣ ಆಗಿದ್ದು ಹಗರಣ ಆಗಿದ್ದಕ್ಕೆ ನಾವು ಅವರಿಗೆ ಒಂದು ಪತ್ರದ ಮುಖಾಂತರ ಬಂದು ನಾವು ಇಷ್ಟೆಲ್ಲ ಹಗರಣ ಆಗಿದೆ, ಇಷ್ಟೆಲ್ಲ ಹಗರಣ ಆಗಿರೋದು ಇಲ್ಲ, ದಯವಿಟ್ಟು ನಮ್ಮ ಬ್ಯಾಂಕಿನ ಪುನಶ್ಚೇತನಗೊಳಿಸಿಗೆ ತಮ್ಮ ಕಡೆಯಿಂದ ಸಹಕಾರ ಬೇಕು ಅಂತ ನಾವು ಕೋರಿ ಒಂದು ಅರ್ಜಿನೂ ಕೊಟ್ಟಿದ್ದೀವಿ. ಅವರಿಗೆಲ್ಲ ರಿಪೋರ್ಟ್ ಕೊಟ್ಟಿದ್ದೀವಿ.
ಅವ್ರ ಹತ್ರ ನಾವು ಹೋಗಿ ನಮ್ಮೆಲ್ಲ ಡೈರೆಕ್ಟರ್ಗಳು ಹೋಗಿ ಮಾತುಕತೆ ಮಾಡಿ ಅವರು ಇಲಾಖೆಗೆ ಮ್ಯಾನೇಜರ್ಗೆ ಫೋನ್ ಮಾಡಿ ಇಲಾಖೆಗೆ ಹೇಳಿದ್ದಾರೆ. ಇದರ ಬಗ್ಗೆ ನೀವು ಕೂಲಂಕಷ ಮಾಹಿತಿ ತಗೊಂಡು ಅದೇನೆಲ್ಲ ಮಾಡ್ಬೋದು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೂ ನಾವು ಒಂದು ಲೆಟರ್ ಕೊಟ್ಟು ಮಾಡಿದ್ದೀವಿ. ಸೊಸೈಟಿ ಕಡೆ ಆಸ್ತಿ ಇದೆ, ಸೊಸೈಟಿ ಕಡೆ ಆಸ್ತಿ ಮಾಡಬೇಕು, ಅದಕ್ಕೆಲ್ಲ ಕಾನೂನು ರೀತಿನೇ ಮಾಡಬೇಕು. ಕಾಲಾವಕಾಶ ನನ್ನ ಕೈಲಿದೆ, ಕೊಡ್ಬೋದು ಕಾಲಾವಕಾಶ. ನಾವೀಗ ಇರೋದನ್ನ ಚಿನ್ನ ರಿಕವರಿ ಮಾಡೋಕ್ಕೆ ತುಂಬಾ ಕಾಲಾವಕಾಶ ಕಷ್ಟವಿದೆ. 2 ಸಲ ಇದು 3ನೇ ಸಲನೂ ಫೇಲ್ಯೂರ್ ಆಗಿದೆ ಹೈಕೋರ್ಟಲ್ಲಿ. 3 ಸಲನೂ ಫೇಲ್, ಮತ್ತೆ ಏನೇನು ಬೇಕು ದಾಖಲಾತಿ ಕೊಟ್ಟು ಈಗೂ ಬೆಳಿಗ್ಗೆ ಫೋನ್ ಮಾಡಿದೆ, ನಾನು ಕೋರ್ಟಲ್ಲಿ ಇದ್ದೀನಿ, ನ್ಯಾಯವರು ನಾನು ಮಾತಾಡ್ತೀನಿ ಅಂತಂದ್ರು. ಸದ್ಯದಲ್ಲಿ ಅದೊಂದು ವೆಕೇಟ್ ಹಾಕ್ಬಿಟ್ರೆ ಇರೋ ಚಿನ್ನ ವಸೂಲು ಮಾಡಿ ಕೋರ್ಟ್ ಸಬ್ಮಿಟ್ ಮಾಡಿ ಕೋರ್ಟಿನ ತರ್ಬೋದು. ಈಗ ನಿಮಗೆ ಗೊತ್ತಿರೋ TAPC ಆಗಿ 2 ವರ್ಷ ಆಯ್ತು. ಇವಾಗ ಅವರು ಚಿನ್ನ ಇವಾಗ ಕೊಟ್ಟಿದ್ದಾರೆ. ಅವರು ಅವ್ರದೆಲ್ಲ ಚಿನ್ನ ಹೆಂಗೋ ರಿಕವರಿ ಆಗೋದು, ನಮ್ಗೆ ರಿಕವರಿ ಆಗಲಿಲ್ಲ. ನಾವು ಆಫೀಸಲ್ಲಿ ಹೊರಡೋಣ, ಸದ್ಯಕ್ಕೆ ಈಗ ಒಂದು 3ನೇ ತಾರೀಕಿಂದ ಕೊಡೋಣ ಅಂತ ಹೇಳಿದ್ದೀವಿ. ನಾವು ನಾಳೆ ಕೊಡೋಣ ಅನ್ಕೊಂಡ 3ನೇ ತಾರೀಕಿಂದ ಇರೋದನ್ನು ಕೊಡ್ತೀವಿ. ಇರೋದನ್ನು ಕೊಟ್ಟು BDCC ಬ್ಯಾಂಕ್ ಡೆಪಾಸಿಟ್ ಮಾಡ್ತಾರೆ. ಆಮೇಲೆ ಮುಂದೆ ಮಾತ್ರ ಏನೆಲ್ಲ ಮಾಡ್ಬೋದು ಅಂತ ದೇಶದಲ್ಲಿದೆ, ನಮ್ಮ ಬ್ಯಾಂಕ್ನಲ್ಲಿದೆ ಅಂತ ಮಣಿಪುರದಲ್ಲಿ ಅದು ಬರೋದು ಸೈಟೆ ಇರಲಿ. ಇವೆಲ್ಲ ನಮ್ಮ ಆಸ್ತಿ ಹೇಳಿದೆ. ಇದು ಸೈಟಿನ ಬಗ್ಗೆ ಯಾಕೆ ನೀವು ಹೇಳ್ತಾ ಇಲ್ವಲ್ಲ? ಅದು ನಿಮ್ಮ ಆಸ್ತಿ ನಿಮ್ಗೆ ಬೇಕು. ನಾವು ಹಣ ಇಟ್ಟಿರೋರು ಏನಾಗಬೇಕು? ಇಲ್ಲ ಮೇಕೆ ದಾಟ್ಕೋಬೇಕು, ಇಲ್ಲ ನೇಣಾಕೋಬೇಕಾ? ಅಲ್ಲ, ಹಣ ಡಿಪಾಸಿಟ್ ಇಟ್ಟಿರ್ತಕ್ಕಂಥ ಗ್ರಾಹಕರು ಎಲ್ಲ ಹೇಳಿದ್ರಿ, ಒಪ್ಕೊತೀನಿ. ನಿಮ್ಮ ಮಾತಿನಲ್ಲಿ ಲೋಪ ಇಲ್ಲ. ಅಂದ್ರೆ ಸೈಟ್ ಮಾಡಿ ಅವರು ಇಷ್ಟು ಹಣ ಮಾಡ್ಕೊಂಡೆ ನಿಮ್ದೇಗಿರಿ, ಎದುರ್ಕೋಬೇಡಿ. ನಾವಿದ್ದೀವಿ ಒಂದು ಸಮಾಧಾನ ಉತ್ತರ ಕೊಡ್ತಾ ಇದ್ದೀರ ಸ್ವಾಮಿ. ಹೇಳಿ, ನೀವು ವರಂತೆ ಮಾಡ್ತಾ ಇದ್ದೀರಿ, ನಿಮಗೆ ಸೈಟ್ ಬೇಕು ಸ್ವಾಮಿ. ನಾವು ಆ ಸಹಕಾರ ಸಂಘ ಯಾವತ್ತು ಪ್ರಾರಂಭ ಆಯ್ತೋ ಆವತ್ತಿಗೂ ನಾವು ಸದಸ್ಯರೇ. ಸಹಕಾರ ಸಂಘ ಹಣಗೋರಿ ಅಂತ ಅಲ್ಲ. ಆದರೆ ಪರಿಸ್ಥಿತಿ ಮನೆಯಲ್ಲಿ ಸಾಲ ಆಗಿಬಿಟ್ರೆ ಪಿತ್ರಾಜಿತ್ವ ಸಂಪಾದನೆ ಮಾಡಿದ ಆಸ್ತಿನೂ ಮಾಡ್ಬಿಟ್ಟು ಸಾಲ ತಿಳ್ಕೊಡ್ತಾರೆ, ಕೂಲಿಗೆ ಹೋಗ್ತಾರೆ. ಅಂಥ ಪರಿಸ್ಥಿತಿ ಇರುವಾಗ ನೀವು ಸೈಟ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹೇಳಿ ಸ್ವಾಮಿ. ಅಲ್ಲಿ ಎಷ್ಟು ಪಕ್ಷಪಾತ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಸಾರಿ ಹೇಳ್ಬೇಡಿ, ಹೇಳಿ ಸೈಟು ಇದೆ, ನೀವು ಗ್ರಾಹಕರು ಎಷ್ಟು ಇಟ್ಟಿರಿ, ಯಾರು ಹೆದರಬೇಡಿ, ನಾವು ತೀರಿಸ್ತೀವಿ ಅಂತ ಧೈರ್ಯ ಕೊಡಿ. ಯಾರು ಇರೋಲ್ಲ. ಇರಲಿ, ಒಂದು ಮಾತು, ದಯವಿಟ್ಟು ಈಗ ಇರ್ತಕ್ಕಂಥ ಆಸ್ತಿಗೆ ಕಾನೂನು ರೀತಿ ಮಾಡಿ. ಅದು ಹೋದ ಕ್ಷಣಕ್ಕೆ ಏನು ಸಹಕಾರ ಸಂಘ ಹೊರಟವಲ್ಲ, ಗೊತ್ತಾಯ್ತಾ? ದಯವಿಟ್ಟು ಅದನ್ನ ಹೇಳಿ, ಆಶ್ವಾಸ ಕೊಡಿ. ಯಾರು ಇದ್ದಾರೋ ನಾನಿದ್ದೀನಿ, ನಮ್ಮ ಸಂಘ ಇದೆ, ನಮ್ಮ ಸದಸ್ಯರಿದ್ದೀರಿ, ನಾವು ಅಧ್ಯಕ್ಷ ಇದ್ದೀವಿ, ನೀವು ಧೈರ್ಯವಾಗಿರಿ. ನಾವು ಅದನ್ನೆಲ್ಲ ಮಾರಾಟ ಮಾಡಿ ಹಣ ವಾಪಸ್ ಕೊಡ್ತೀವಿ. ಅಕ್ಷರ ಸಮಾಧಾನ ಕೊಡಿ. ನಿಂತ್ಕೊಂಡವ್ರಲ್ಲ ಕೋಟಿಗಟ್ಟಲೆ ಎಷ್ಟು ಕಾನೂನು ಆಕ್ಷನ್ ತಗೊಳ್ಳೋದು, ನಾವು ಆಕ್ಷನ್ ತಗೊಳ್ಬೇಕಾಗಿಲ್ಲ. ಕಾನೂನಲ್ಲಿ ಏನಿದೆ ಆಕ್ಷನ್ ತಗೊಳ್ಳೋದು. ಕೋಟಿಗಟ್ಟಲೆ ಕೊಟ್ಬಿಟ್ಟಿದ್ದಾರೆ. ಅದನ್ನ ಏನು ಕೋಟಿಗಟ್ಟಲೆ ಚೆಕ್ ಕೊಟ್ಟಿದ್ದೀರಿ. ಆಮೇಲೆ ಅಧ್ಯಕ್ಷರೇ ಬಿಡಿ, ಈಗ ಆಡಿಟ್ ಆಗಿದೆ. ಈ ಆಡಿಟ್ ಆದ್ಮೇಲೆ ಈ ಆಡಿಟ್ ಹಿಂದೆ ಐತೆ ಆಡಿಟ್ಟು ಯಾವುದೋ ಅಬ್ಜೆಕ್ಷನ್ ಮಾಡ್ತಾ ಅವನು ಸೆಕ್ರೆಟರಿಯಿಂದ ನಮಗೆ ಅವನು ಮತ್ತು ಯುಗೋ ಬ್ಯಾಂಕ್ ಮ್ಯಾನೇಜರು ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ನೀವು? ಯುಗೋ ಬ್ಯಾಂಕ್ RTGS ಮಾಡಬೇಕಂದ್ರೆ ಯಾವುದೇ ಮಾಹಿತಿ ಕೊಡಲಿಲ್ಲ. ಅಧ್ಯಕ್ಷರಿಗೆ ಅದು ಮೆಸೇಜ್ ಬರ್ತಕ್ಕಂಥ ಅಧ್ಯಕ್ಷರಿಗೆ ಮೆಸೇಜ್ ಬಂದಿರಲಿಲ್ಲ. ಆ ಸೆಕ್ರೆಟರಿ ಹೋಗಿ ಸೆಕ್ರೆಟರಿ ಕಾಲೇಜಿಗೆ ಸೈನ್ ಮಾಡ್ಕೊಂಡು RTGS ಮಾಡ್ಬಿಟ್ಟಿದ್ರೆ ಆಡಿಟ್ ಯಾವ ಅಬ್ಜೆಕ್ಷನ್ ಆಗಿಲ್ಲ. ಹಿಂದೆ ಎಲ್ಲ ಸರಿ
ಕ್ರಮ ತಗೊಂಡಿದ್ದೀರಿ? ಅವ್ರ ಐಡಿಯಾ ನೋಟಿಸ್ ಕೊಟ್ಟಿದ್ದೀರಾ? ನೋಟಿಸ್ ಕೊಟ್ಟಿಲ್ಲ. ಅದನ್ನ ಕಾನೂನು ರೀತಿ ಮಾಡಬೇಕು. ಇದು ನಮ್ಮ ಸ್ವಂತ ಬರೋಣ ಮಾಡೋಕ್ಕಾಗಲ್ಲ. ಸಹಕಾರ ಇಲಾಖೆಯಿಂದಲೇ ನೋಟಿಸ್ ಹೋಗುತ್ತೆ ಅವ್ರಿಗೆ. ಸಹಕಾರ ಇಲಾಖೆ ನೋಟಿಸ್ ಹೋಗಿದೆ, ಅವರ ಬ್ಲಾಕ್ ಲಿಸ್ಟ್ ಆಗ್ತಾರೆ. ದಯವಿಟ್ಟು ಮಾಡಿ ಅವೆಲ್ಲ. ಹೌದು, ಬ್ಲಾಕ್ ಲಿಸ್ಟ್ ಆಗ್ತಾರೆ. ಈ ಇಲಾಖೆಯಿಂದ ನೋಟಿಸ್ ಹೋಗಿದೆ, ಅವರಿಗೆ ಬ್ಲಾಕ್ ಲಿಸ್ಟ್ ಆಗ್ತಾರೆ. ಸ್ಥಾನಕ್ಕೆ ಕೊಟ್ಟಿದ್ದೀರಿ, ತುಂಬಾ ಜವಾಬ್ದಾರಿ ಇದು. ಗೊತ್ತಾಗಿದೆ. ಇದು ಇಡೀ ಬೆಂಗಳೂರು ಜಿಲ್ಲೆ, ರಾಮನಗರ ಜಿಲ್ಲೆ ಎಲ್ಲೂ ಇಲ್ಲ ಅಂತ ಸೊಸೈಟಿ. ಅಂತ ಸೊಸೈಟಿ ಚೆನ್ನಾಗಿದೆ. ದಯವಿಟ್ಟು ನಿಮ್ಮ ಕಾಲದಲ್ಲಿ ಎಲ್ಲ ಗ್ರಾಹಕರು ಮಾಡಿ ನಿಮಗೆ ನಾವು ಅನೇಕ ಸರಿ ಎಲ್ಲ ಇರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ದಯವಿಟ್ಟು ಒಂದೇ ಸಹಿಸ್ತೇವೆ. ಆಯ್ತು, ಈಗ ಸಲಹೆ ಸ್ವೀಕರಿಸ್ತಾ ಇದ್ದೇವೆ. ಏನೆಲ್ಲ ಮಾಡೋಕ್ಕಾಗ್ತಿತ್ತು ನೀವು ಹೇಳೋದಕ್ಕೆ ಅಲ್ಲಿರುವಂಥ ಜಾಗವನ್ನು ಏನು ಮಾಡ್ಬೋದು ಅಂತ ಅದ್ರ ಇಲಾಖೆಯಲ್ಲಿ ಮಾತಾಡಿ ಅದರ ಜನಗಳಿಗೆ ನ್ಯಾಯ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಧ್ಯಕ್ಷರೇ, ನೀವು ಎಲ್ಲದಕ್ಕೂ ಒಂದು ರೆಡಿಮೇಡ್ ಆನ್ಸರ್ ಇಟ್ಕೊಂಡಿದ್ದೀರಿ. ನಿಮ್ಮೆಲ್ಲ ಸಲಹೆಗಳನ್ನ ತಗೊಂಡಿದ್ದೀವಿ ನಾವು ನಿಮ್ಮ ಪರವಾಗಿ. ಅದು ಬೇಡ, ಈಗ ಆಗೋಗಿದೆ, ಎಲ್ಲ ಗೊತ್ತು ನಿಮ್ಗೆ. ಇವತ್ತು ನಿಮ್ಮ ಸಭೆಯಲ್ಲಿ ಗ್ರಾಹಕರ ಡಿಮ್ಯಾಂಡ್ಸ್ ಏನಿದೆ, ಆ ಚೆಕ್ ಸೈನ್ ಹಾಕಿ ಖಾಲಿ ಚೆಕ್ ಕೊಟ್ಟಂತ ಯಾರೆಲ್ಲ ಅಧ್ಯಕ್ಷರುಗಳು ಅವ್ರ ಮೇಲೆ ಏನು ಶಿಸ್ತು ಕ್ರಮ ಕೈಗೊಳ್ಳೋದು ರೆಗ್ಯುಲೇಷನ್ ಮಾಡಿ ಸಹಕಾರ ಇಲಾಖೆ ಕಳಿಸಿ, ಇವತ್ತೊಂದು ಕಳಿಸಿ. ಹಿಂದೆ ಅವ್ರು ನೋಟಿಸ್ ಕೊಟ್ಟಿರೋದು ಇಲ್ಲೇ, ನೀವು ಕೂಡ ಮಾಡಿ. ಈಗ ಕಳಿಸಿದೀವಿ ಸರ್, ಇಲಾಖೆಗೆ ಆಲ್ರೆಡಿ ಬಂದು ಕಳಿಸಿದೀವಿ. ಇವತ್ತೊಂದು ಸಭೆನಲ್ಲೂ ಕೂಡ ಇದು ಎಲ್ಲರ ಡಿಮ್ಯಾಂಡ್ಸ್ ಅಲ್ವಾ. ಶೀಘ್ರವೇ ನಮಗೆ ಸಮಸ್ಯೆ ಇದೆ, ಗ್ರಾಹಕರು ಈ ತರ ಮದುವೆ ಮುಂಚಿಗಳಿದ್ದಾವೆ, ಮಕ್ಕಳುಗಳು ದುಡ್ಡು ಇಟ್ಟಿದ್ರು, ಆ ಕಾರಣಕ್ಕೋಸ್ಕರ ಈ ತರ ಇನ್ನು ಆತ್ಮಹತ್ಯೆ ಪ್ರಕರಣಗಳು ಕೂಡ ಆಗ್ತವೆ. ಇಲ್ಲಾಂದ್ರೆ ಏನು ವಿಧಿ ಇಲ್ಲ. ಕೊನೆ ಪಕ್ಷಕ್ಕೆ ಅವ್ರು ಹೇಳ್ದಂಗೆ, ಹಸೋರು ಹೇಳ್ದಂಗೆ ಇಲ್ಲ ಮೆಕ್ಕೆದಾಟೋ ಇಲ್ಲ ನೇಣು ಹಾಕೊಳ್ಳೋದೇ ಎರಡು ಒಂದೇ ಬಾಕಿ. ನಾವು ಅದನ್ನ ಹೇಳೋದು ಬೇಡ ಪಾಪ, ಯಾಕಂದ್ರೆ ಪ್ರಚೋದನೆ ಮಾಡ್ದಂಗಾಗುತ್ತೆ. ಯಾರು ನೋಡ್ರಪ್ಪ ಆ ತರ ಮಾಡ್ಕೋಬೇಡಿ, ಯಾಕೆ ನಮ್ಮ ಜೀವ ಇದ್ರೆ ಸಂಪಾದನೆ ಮಾಡ್ಬೋದು, ಅದಂತ ಅಲ್ಲ. ಆದ್ರೂ ಏನಾರ ಆ ತರದ ಪ್ರಕರಣಗಳನ್ನ ಈಗ ಧರ್ಮಸ್ಥಳದ ಸಾಲದ್ದು ಮಂಡ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ಸಾಲ ಅಂತಲ್ಲ, ಆ ಧರ್ಮಸ್ಥಳದ ಸಂಘದ ಸಾಲದ ಮೇಲೆ ಈಗ ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಕಟ್ಟಕ್ಕಾಗ್ದೇನೆ ಕಟ್ಟಕ್ಕಾಗ್ದೇನೆ ಈಗ ಆತ್ಮಹತ್ಯೆಗಳಾಗ್ತವೆ. ಅದನ್ನು ಕೂಡ ನೋಡುದಿಲ್ಲ ಈಗ ಪರಿಸ್ಥಿತಿ ಹೇಗಿದೆ. ಅಲ್ಲ, ರೆಗ್ಯುಲೇಷನ್ ಈಗ ಮಾಡಲೇಬೇಕು. ನೀವು ಕಳಿಸ್ಬಿಟ್ಟಿದೀವಿ, ಪತ್ರ ಕಳಿಸಿದೀವಿ, ಅದು ಅಲ್ಲ ಇರ್ಬೋದು. ಆ ನಿರ್ಧಾರಕ್ಕೆ ಹೋಗೋಣ, ಜೊತೆ ನಾವೆಲ್ಲ ಇರ್ತೀವಿ. ಇರೋ ಆ ಮಟ್ಟಕ್ಕಿಲ್ಲ ಅಧ್ಯಕ್ಷರೇನು ಚಿಂತೆ ಮಾಡ್ತಾರೆ ಎಲ್ಲ. ನೋಡಿ, ಅವ್ರಿಗೆ ಇಟ್ಟಂತ ಒಡವೆಗಳು ಕೊಡಕ್ಕಾಗ್ತಾ ಇಲ್ಲ, ಡೆಪಾಸಿಟ್ ಕೊಡಕ್ಕಾಗ್ತಾ ಇಲ್ಲ, ಹಣ ಕೊಡಕ್ಕಾಗ್ತಾ ಇಲ್ಲ. ಅದೇ ಸೈನ್ ಹಾಕಿ ಕೋಟಿ ಲೂಟಿ ಹೊಡೆದಂತ ಅಧ್ಯಕ್ಷರು ನಿಮ್ಗೆಲ್ಲ ಗೊತ್ತದು. ನೀವು ಕೂಡ ಒಂದು ಸಭೆನ ಗಲಾಟೆ ಮಾಡಿದ್ರಿ ಅಂತ ಗೊತ್ತಾಯ್ತು ನನಗೆ. ಈಗ ನಿರ್ದಾಕ್ಷಿಣ್ಯವಾಗಿ ಈ ಸಭೆಯಲ್ಲಿ ರೆಗ್ಯುಲೇಷನ್ ಮಾಡಿ ನೀವು ಈಗ ಕಳಿಸ್ಬಿಟ್ಟಿದೀವಿ, ಪತ್ರ ಬರೆದ್ಬಿಟ್ಟಿದೀವಿ, ಇವೆಲ್ಲ ಹೇಳೋದು ಬೇಡ. ಈ ರೆಗ್ಯುಲೇಷನ್ ಮಾಡ್ತೀವಿ, ರೆಗ್ಯುಲೇಷನ್ ಮಾಡಿ ಮತ್ತೆ ಏನೆಲ್ಲ ಮಾಡೋದು. ಈ ಸಭೆಯಲ್ಲಿ ರೆಗ್ಯುಲೇಷನ್ ಮಾಡ್ತೀವಿ, ಮಾಡೇ ಮಾಡಬೇಕು, ಕಳಿಸ್ಲೇಬೇಕು. ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ. ಇಲ್ಲ ನೀವೇ ಕೈಯಿಂದ ಕೊಟ್ಬಿಡಿ ಅಂತ ಹೇಳಿ ನೋಡಿ, ಈಗ ವಿಚಾರದಲ್ಲಿ ಇಟ್ಟವರು ಇಲ್ಲ ನಿಮ್ಮ ಕೈಲಾಗಲ್ಲ ಅಂದ್ರೆ ನೀವೇ ವಿಚಾರ ಕೊಟ್ಬಿಟ್ಟು ಗೊತ್ತಾಯ್ತೀವಿ ಅಂತ ಏನಪ್ಪ ಮಾಡೋದು. ನಾವು ಒಳ್ಳೇದು ಮಾಡೋದಕ್ಕೆ ಒಳ್ಳೇದು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಪ್ರಯತ್ನದಲ್ಲಿ ಇದೀನಿ, ತಮ್ಮ ಸಹಕಾರದೊಂದಿಗೆ ನಾನು ಪ್ರಯತ್ನ ಮಾಡ್ತೀನಿ. ಇವರೆಲ್ಲರ ಸಹಕಾರ ಇದಕ್ಕೆ ಇನ್ನೊಂದು ತಾಳ್ಮೆ ನಿಜವಾಗ್ಲೂ ಹೇಳ್ತೀವಿ. ನೀವು ಬಂದ್ರು ಈ ಊರಲ್ಲಿ ಇನ್ನೊಂದು ತಾಳ್ಮೆ ಇರ್ತವ್ರೆ. ಬೇರೆ ನಿಮಗೆ ಗರ್ಭಗಳಿಂದ ಆದಾಗ ಹೆಂಗಾಗಿತ್ತು ವಾತಾವರಣ ಹೆಂಗಿತ್ತು ಅಂಬೇಡ್ಕರ್ ಭವನದಲ್ಲಿ 2ನೇ ವರ್ಷದ ನಿರ್ಮಾಣ ಮಾಡಿದ್ದೀವಿ. ಹಾಗಾಗಿ ತಾಳ್ಮೆ ಇದ್ದಾರೆ. ಅವ್ರ ತಾಳ್ಮೆನ ನೀವೇನಾದ್ರು ಅವ್ರಿಗೆ ಭರವಸೆ ಕೊಡ್ಲಿಲ್ಲ ಅಂದ್ರೆ ತಾಳ್ಮೆ ಕಿಲ್ಲೋಗುತ್ತೆ. ಇಲ್ಲಿ ಮಾಡಿ ಏನಾಗುತ್ತೆ 15 ಲಕ್ಷ ಈಗ ನೀವು ಚರ್ಚೆ ಮಾಡಿ ಮತ್ತೆ ರೆಗ್ಯುಲೇಷನ್ ಏನೇನು ಹಾಕ್ಬೇಕಾ ಅಂದ್ರೆ ಸೆಕ್ರೆಟರಿ ಅವರೇ ನೋಟ್ ಮಾಡ್ಕೊಳ್ಳಿ. ಏನು ಸ್ಥಿರಾಸ್ತಿ ಇದೆಯಲ್ಲ 22 ಗುಂಟೆನೋ ಹಣ 32 ಗುಂಟೆನ ಸರಿ ಹಣ 32 ಗುಂಟೆ
ಮತ್ತೊಂದು ಏನು ಅವನ ಮೇಲೆ ಸೂಕ್ತವಾದಂತ ಕಠಿಣ ಕ್ರಮ ಆಗಬೇಕು. ರಮೇಶ್ ಮೇಲೆ ಯಾರು ಸೆಕ್ರೆಟರಿನ ಬಿಟ್ಬಿಡ್ತೀರಲ್ಲ, ಕಾನೂನು ರೀತಿಯಾಗಿ ನೀವು ಹೆಚ್ಚಿನ ರೀತಿ ಲಾಯರ್ ಮೇಲೆ ಇಟ್ಕೊಂಡು ವಾದ ಮಾಡಬೇಕು ಅಂತ ಹೇಳಿ ನಿಮ್ಗೆ ಅದೊಂದು ಯೋಚನೆ ಮಾಡಿ. ಇನ್ನೊಂದು ಈಗೇನು ಯಾರ ಅಧ್ಯಕ್ಷರು ಖಾಲಿ ಚೆಕ್ ಸೈನ್ ಹಾಕಿ ಅವ್ಯವಹಾರಕ್ಕೆ ಕಾರಣಕರ್ತರಾದ್ರು ಈ ಲಾಸ್ ಅನ್ನ ಅವರ ಆಸ್ತಿಯನ್ನು ಮುಟ್ಟುಗೋಲಾಗಿ ನಮ್ಮ ಗ್ರಾಹಕರಿಗೆಲ್ಲ ಕೊಡಬೇಕು ಅಂತ ಹೇಳಿ ಇವತ್ತು ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿ ಇಷ್ಟು ಕೂಡ ಆಗಬೇಕು. ಮತ್ತೆ ಈಗ ಇರ್ತಕ್ಕಂಥ ಒಳಗೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು 30 ಕೆಜಿ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥದ್ದು 2 ಒಳಗೆಗಳನ್ನ ಶೀಘ್ರವೇ ನಮ್ಗೆ ಅನುಮತಿ ಕೊಡಬೇಕು ಮಾಡಬೇಕು. ಅದನ್ನ ಒಂದು ಭರವಸೆ ಕೊಡಿ. ಒಂದು ರೆಸಲ್ಯೂಷನ್ ಮಾಡಿದ್ರಿ, ಸ್ವಲ್ಪ ಹಿಂದೆ ಬಿಡಬೇಕು ಅಧ್ಯಕ್ಷರೇ. ಮೇಲೆ ಈಗ ನೋಡಿ, ಈಗ ಸಾಹೇಬ್ರಿಗೆ ಹೇಳದಂಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತೆ ಸೂರ್ಯ ಅವರು MLC ಅವರು ಇವರೆಲ್ಲ ಹೇಳಿದ್ರೆ ಅವ್ರು ಹೋದ್ರೆ ಸ್ವಲ್ಪ ಏನಾರ ಗ್ರಾಹಕರು ನ್ಯಾಯ ಸಿಗ್ಬೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಈಗ ಸರ್ಕಾರ ಯಾವುದೇ ಇದೆ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಧಿಕಾರಿಗಳು ಮಾತು ಕೇಳ್ತಾರೆ ನೋಡಿ. ಅವ್ರು ಕಾಂಗ್ರೆಸ್ ಆಗಿರುವಂತದ್ದು ಎಲ್ಲೋ ಇರ್ಬೋದು, ಅವರು ಕೂಡ ಮುಜುಗರ. ಒಬ್ಬ ವಿಧಾನಸಭಾ ಸದಸ್ಯರು ಅವ್ರ ಹೋಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನು ಕೂಡ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಇದೆಲ್ಲವೂ ಕೂಡ ಆಗಿ ಒಂದು ಭರವಸೆ ಕೊಟ್ಟರೆ ಒಂದ್ ಕಡೆ ಪ್ರೊಸ್ಟೇಟ್ ಮಾಡ್ದಂಗೆ ನೀವು ಈಗ ಆಕ್ಸಿಡೆಂಟ್ ಆದಾಗ ಬ್ಲಡ್ ನಾವು ಪ್ರೊಸ್ಟೇಟ್ ಮಾಡಿದಂಗೆ ಇವತ್ತೊಂದು ಸಮಸ್ಯೆ ಒಂದು ಕೆಟ್ಟ ಹೆಸರ ಡೆಪ್ಯೂಟಿ ಸಿಎಂ ಅವ್ರ ಕ್ಷೇತ್ರದಲ್ಲಿ ಈಗ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ ಬ್ಯಾಂಕ್ ಲಾಸ್ ಆಗಿ ಅಂತ ಹೇಳಿದ್ರೆ ಅವ್ರಿಗೂ ಕೆಟ್ಟ ಹೆಸರು, ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ಹೆಸರು ಅವ್ರಿಗೆ. ಇದಕ್ಕೆಲ್ಲ ಇಲ್ಲ, ಆಕ್ಚುಲಿ ನಿಮ್ಮ ಕೇಸ್ ಮಾಡಬೇಕು ಅಂತಾನೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂಡ್ಬಂದು ಎಲ್ಲರಲ್ಲೂ ಕೇಸ್ ಮಾಡಲೇಬೇಕು ಅಂತಂದ್ರೆ, ಆದ್ರೆ ನಿಮ್ಗೊಂದು ಅವಕಾಶ ಚಟುವಟಿಕೆ ತಂದಿದ್ದೀರಿ. ಇವತ್ತು ಸಹಕಾರ ಇಲಾಖೆಗೆ ನೀವೊಂದು ಏನ್ ಯಾವ ರೀತಿ ಸಾಹೇಬರು ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಆಸ್ತಿ ಮಾರಾಟಷ್ಟು ಆ ಗೋಲ್ಡ್ ರಿಕವರಿ ಇರೋದೊಂದಷ್ಟು ದುಡ್ಡು ಕೊಟ್ಟು ವ್ಯವಹಾರ ಚಟುವಟಿಕೆಗಳನ್ನ ಆರಂಭಿಸಿ ಬ್ಯಾಂಕ್ ಮುಂದಿರಿಸಿದ್ರೆ ಒಳ್ಳೇದಾಗಿ ಆಗ್ಬೋದು. ಆ ಥರದೊಂದು ರೆಸಲ್ಯೂಷನ್ ಮಾಡಿ ಅವ್ರು ಭರವಸೆ ಕೊಡಿ. ಅವರು ಮಾಡ್ಬೇಕಲ್ವಪ್ಪ, ಸಹಕಾರ ಇದ್ದಾರೆ. ಹೌದಾ, ರೆಸಲ್ಯೂಷನ್ ಮಾಡಿ ರೆಜಿಸ್ಟ್ರೇಷನ್ ಆಫೀಸರ್ ಅಂತ ಕಳಿಸಿದ್ವಿ. ಇಲ್ಲಿ ಬೆಂಗಳೂರು ಕಳಿಸಿದ್ದೀರಾ, JD ಅವರು ಕಳಿಸಿದ್ದೀವಿ, ರಾಮನಗರ AD ಇವರು ರಾಮನಗರ ಕೊಟ್ಟಿದ್ದೀವಿ, CTP ಕೊಟ್ಟಿದ್ದೀವಿ, ರಾಮನಗರ ಕೊಟ್ಟಿದ್ದೀವಿ, ಬೆಂಗಳೂರು JD ಆಫೀಸ್ ಕೊಟ್ಟಿದ್ದೀವಿ. ಎಷ್ಟು ಕೊಡ್ತೀವಿ JD ಆಫೀಸ್ ಕೊಟ್ಟಿದ್ದೀನಿ ಅನ್ನೋದು ನಾವು ಕಂಪ್ಲೇಂಟ್ ಮಾಡೋದು 5 ತಿಂಗಳಾಯಿತು. ನಮ್ಮದು ಇದು ಆಡಿಟಿಂಗ್ ಮುಗಿದ್ಮೇಲೆ ವರದಿ ಕೊಟ್ಟಿದ್ದೀವಿ ಅವರಿಗೆ. ಇವಾಗ ಏನು ಕೊಟ್ಟಿಲ್ಲ, ನೀವು JDR ಕೊಟ್ಟಿಲ್ಲ, ಅಸಿಸ್ಟೆಂಟ್ ಪ್ರಿನ್ಸಿಪಾಲ್ ಕೋಆಪರೇಟಿವ್ ಮಲ್ಲೇಶ್ವರ ಅಲ್ಲೂ ಕೊಟ್ಟಿಲ್ಲ. ದಾಖಲಾತಿ ಇದೆ ಹೇಳಿ. ಈಗ ಒಂದು ವರ್ಷದಿಂದ ನಾವು ಹೋಗಿದ್ದೀವಿ, ನಾವೇ ಹೋಗಿ ದಾಖಲಾತಿ ಸಮೇತ ಕೊಟ್ಟಿದ್ದೀವಿ. ಮುಂದಾಗಿ ನಾವು ಹೋಗಿ 1000 ರೂಪಾಯಿ ಪೆಟ್ರೋಲ್ ಖರ್ಚು ಹಾಕೊಂಡು ಕಾರ್ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದೀವಿ. ನೀವು ಓದಿದ್ರೆ JD ಅವರು ನನಗೆ ನಿಮ್ಮ ಎದುರುಗಡೆ ಫೋನ್ ಮಾಡಿದ್ರು. ಅದಕ್ಕೆ ಮೊದಲು ನಾನು 3 ತಿಂಗಳು ಮುಂದೆ ಹೋಗಿ ಕೊಟ್ಟಿದ್ದೀವಿ. ನಮ್ಮ ಹತ್ರ ಇದೆ, ರಿಪೋರ್ಟ್ ಇದೆ. ಇದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ನಾವು ಕುದುಗೊಂಡ್ರೆ ಈ ವಿಷಯನೇ ಗೊತ್ತಿಲ್ಲ. ಅಶ್ವಥ್ ನಾರಾಯಣ ಅವರಿಗೆ ನಾನೇ ಖುದ್ದಾಗಿ ಹೋಗಿ ನಮ್ಮ ಏನಿತ್ತು ನಮ್ಮ ಮಂಡಳಿ ಸಮೇತ ಹೋಗಿ ಕೊಟ್ಬಿಟ್ಟು ಬಂದಿದ್ದೀವಿ. ಇವಾಗ ಪ್ರಾರಂಭದಲ್ಲೇ ಕೊಡ್ಬೋದಾಯ್ತಲ್ಲ, ವರ್ಷದಿಂದಲೇ ನೀವು ಹಗರಣ ಕಟ್ಟಾಗ್ಲೇನೆ ಯಾಕೆ ಕೊಟ್ಟಿಲ್ಲ? ನೀವು ಕೊಟ್ಟಿ ನಾವು ದುರುಪಯೋಗ ಆದಾಯನೇ ವರದಿ ಕೊಟ್ಟ ಮೇಲೆ ಸರ್ಕಾರ ಗಮನಕ್ಕೆ ಹೋಗಿ ಲೆಕ್ಕ ಪರಿಶೋಧನೆ ಇಲಾಖೆಯವ್ರ ಗಮನಕ್ಕೆ ತಂದು ಸರ್ಕಾರ ನಿರ್ಧಾರ ತಗೊಂಡೆ ಆಡಿಟ್ ಮಾಡಿಸಿ 6 ತಿಂಗಳಿಂದ ಆಡಿಟ್ ಮಾಡಿ 19,000 ಕೋಟಿ ದುರುಪಯೋಗ ಅಂತ ಅವರೇ ಪ್ರೂವ್ ಮಾಡಿರೋದು ಸರ್ಕಾರದವರೇ. ಗೊತ್ತಾಯ್ತಾ? ಈಗ ನೀವು ಇದನ್ನ ಕೇಳ್ತಾ ಇದ್ದೀರಾ, ಕಳಿಸಿದ್ದೀರಾ ಲೆಟರ್ ಅಂತ ಅಲ್ಲ, ಸರ್ಕಾರದಿಂದನೇ ಆದೇಶ ಆಗಿ ಅವ್ರು ಬಂದು ಲೆಕ್ಕ ಪರಿಶೋಧನೆ ಮಾಡಿ ಇಷ್ಟು ಅಮೌಂಟ್ ಅಂತ ದುರುಪಯೋಗ ಆಗಿದೆ ಅಂದ್ಬಿಟ್ಟು ಆಲ್ರೆಡಿ ವರದಿ ಕೊಟ್ಟು ಸರ್ಕಾರ ಕಳಿಸಿದ್ದಾರೆ COD ತನಿಖೆಗೆ. ಗೊತ್ತಾಯ್ತಾ? ಅದಕ್ಕೆ ಕ್ರಮ ತಗೊಳ್ಳೋದು ಸರ್ಕಾರ. COD ಕೊಡ್ತಾರ ಇಲ್ಲ ಬೇರೆ
ಅದು ಸಂಬಂಧಪಟ್ಟದ್ದು. ಆಕ್ಚುಲಿ 3 ಕೋಟಿ ಮೇಲೆ CBI ಹೋಯ್ತದೆ ಇದು. ಪಾಪ ನಿಮ್ಗೆ ಗೊತ್ತಿಲ್ಲ, ನಾನು ತಿಳಿದು ನನಗೊಂದು ಮಾಹಿತಿ ಬಂದೈತೆ. ಯಾಕೆ ಪಾಪ ಎಲ್ಲ ದುಡ್ಡು ಕಟ್ಟಿರೋದಕ್ಕೆ ನಮ್ಗೆ ಬರ್ತದೆ. ಎಲ್ಲ ಕ್ರಮ ಆಗಿದೆ. ಈಗ ಏನಪ್ಪಾ ಅಂದ್ರೆ ಅಧ್ಯಕ್ಷರೇ, ಈಗ ಗೋಲ್ಡ್ ಏನಿದೆ ಇದೆ, ಏನು ಆಫೀಸ್ ಓಪನ್ ಮಾಡಿದ್ದೆ, ಸೊಸೈಟಿ ಓಪನ್ ಮಾಡಿದ್ದೀರಿ, 2ನೇ ತಾರೀಕು ಮೇಲೆ ಎಲ್ಲ ನಿರ್ಣಯ ತಗೊಂಡು ಏನ್ ಬರ್ತಕ್ಕಂಥ ಗೋಲ್ಡ್ ಹಣನ ಇಟ್ಟು ಸರ್ಕಾರ ಮಾನದಂಡ ಕೆಲವೇನು ಒಂದೇ ಸರಿ ಎಲ್ಲರಿಗೂ ದುಡ್ಡು ಕೊಡ್ಬೇಕು, ಇಷ್ಟು % ಅಂತ ಕೊಡ್ಬೇಕಾಯ್ತದೆ. 1 ಲಕ್ಷ ಇಟ್ಟಿರೋಗಿಷ್ಟು, 5 ಲಕ್ಷ ಇಟ್ಟಿರೋಗಿಷ್ಟು, 10 ಲಕ್ಷ ಇಟ್ಟಿರೋಗಿಷ್ಟು ಅಂತ ಒಂದು ಮಾನದಂಡ ಇರ್ತದೆ. ಆ ಒಂದು ರೂಲ್ ಪ್ರಕಾರನೇ ಮಾಡ್ಬೇಕಾಯ್ತದೆ. ಫಸ್ಟ್ ಗೋಲ್ಡ್ ರಿಲೀಸ್ ಮಾಡ್ಕೊಂಡು ಅವಕಾಶ ಗಮನಕ್ಕೆ ತಂದು ಅದನ್ನ ಗೋಲ್ಡ್ ಇರೋ ಗೋಲ್ಡ್ ರಿಲೀಸ್ ಮಾಡಿ, ಈ ಏನು ಹೈಕೋರ್ಟ್ ಸ್ಟೇ ಆಗಿದೆಯಲ್ಲ ಮಣಿಪುರ ಗೋಲ್ಡ್, ಅದು ಯಾವ ರೀತಿ ರಿಲೀಸ್ ಮಾಡ್ಕೋಬೇಕು ಕಾನೂನಾತ್ಮಕ ತಗೊಂಡು ಅದಕ್ಕೆಲ್ಲ ಸ್ಕೂಟಿ ಕೊಡ್ಬೇಕು. ಕಾನೂನು ರೀತಿ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಮಿಕ್ಕದ್ದು ಬಿಡಿಸಬೇಕು, ಹೋಗ್ ಮಾಡ್ಕೊಂಡು ಇಲ್ಲ ಲೋನ್ ಕೊಡ್ಸೋದೋ ಮಾಡೋದು, ಪ್ರಾಪರ್ಟಿ ಮೇಲೆ ಉಳಿಸ್ಕೊಳ್ಳೋದು, ಇಲ್ಲ ಪ್ರಾಪರ್ಟಿ ಅವ್ರ ಅಟ್ಯಾಚ್ಮೆಂಟ್ ಮಾಡ್ತಾರೋ, ಸೊಸೈಟಿ ಉಳಿಸೋಕೆ ಏನೆಲ್ಲ ಮಾಡಬೇಕು, ಗ್ರಾಹಕರಿಗೆ ಆಗಿರ್ತಕ್ಕಂಥ ಹಣ ಏನಾಗಿದೆ ಅದನ್ನ ರೀಪೇಮೆಂಟ್ ಆಗೋ ರೀತಿ ಒಂದು ಅನುಮತಿ ತಗೊಂಡು ಮೂವ್ ಮಾಡಿ. ಎಷ್ಟು ಮಾತಾಡಿದ್ರು ಅಷ್ಟೇ ಪ್ರಯೋಜನ ಇಲ್ಲ. ಈಗ ಅಧ್ಯಕ್ಷ ಹೇಳ್ದಂಗೆ ಈಗೇನು ಚರಾಸ್ತಿನ ಮಾರ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೂ ಕೂಡ ಅದ್ರ ಮೇಲೆ ಬಿಡಿಸಿ ಬೇಕಲ್ಲಿ ಪ್ರಿಂಟ್ ಮಾಡಿ ದುಡ್ಡು ತಗೊಳ್ಳೋಕೆ ಒಂದು ಅವಕಾಶ ಇದೆ. ಅದನ್ನಾದ್ರೂ ಒಂದು ಮಾಡಿ ದುಡ್ಡು ಕೊಡಿ ಎಲ್ರಿಗೂ. ಒಂದು 80% 75% ಕೊಡ್ತಾರಲ್ವಾ, ಮತ್ತೆ ನೀವು ಅದನ್ನಾದ್ರೂ ಮಾಡಿ. ಈಗ ಕಾನೂನಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಫಸ್ಟ್ ಅದನ್ನಾದ್ರೂ ಮಾಡಿ. ತೆಗೆದು ನೀವು ಹೇಳ್ದಂಗೆ ಕಾನೂನಲ್ಲಿ ಜಯರಾಮ್ ಅವ್ರು ಹೇಳ್ದಂಗೆ ನೀವು 5 ಲಕ್ಷ ಇದ್ದವ್ರಿಗೆ 5 ಲಕ್ಷನೂ ಕೊಡಕ್ ಬರಲ್ಲ, ಎಷ್ಟು ಒಂದು % ಅಂತ ಮಾನದಂಡ ಮಾಡಿರ್ತಾರೆ, ಹಂಗೆ ಮಾಡಿ ಕೊಡಿ. ನೋಡಿ ಕಾಂತರಾಜ್ ಅವರೇ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೊಂದು 2 ರಿಂದ 3 ತಿಂಗಳು ಖಂಡಿತವಾಗ್ಲೂ ಅವಕಾಶ ಕೊಡೋಣ. ಈಗ ಅವಕಾಶ ಕೊಡದೇನೆ ನಾವೇನು ಮಾಡಿ ಇಲ್ಲ ಅಂತಂದ್ರೆ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳು ಇವ್ರ ಜೊತೆ ಕೈ ಜೋಡಿಸ್ತವೆ. ಇವ್ ನಿಮ್ ಬ್ಯಾಂಕ್ ಮುಂದೆ ಅವರ ಧರಣಿಯನ್ನ ಮಾಡ್ಲಿಕ್ಕೆ ಕೂತ್ಕೋತೀವಿ. ಅವತ್ತು ಆತ್ಮಹತ್ಯೆಗಳು ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಅದಕ್ಕೆಲ್ಲ ನೇರ ಕಾರಣ ನೀವು ಆಗ್ತೀರಿ. ನಾವು ಕೂಡ ನೀವೇನಾದ್ರೂ 2-3 ತಿಂಗಳೊಳಗಡೆ ನೀವೇನಾದ್ರೂ ಗ್ರಾಹಕರ ಪರ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನೂ ಕೂಡ ಪಾರ್ಟಿ ಮಾಡಿ, ಹಿಂದೆ ಇದ್ದವರು ನಿಮ್ಮನ್ನ ಎಲ್ಲರೂ ಪಾರ್ಟಿ ಮಾಡಿ, ನಾವು ಕೂಡ ನಿಮ್ಮೆಲ್ಲ ಕೇಸ್ ಹಾಕೊಂಡು ನಾವು ಧರಣಿ ಸತ್ಯಾಗ್ರಹ ಕೂಡ ಮಾಡ್ತೀವಿ. ಆಮೇಲೆ ಇದಕ್ಕೆ ಅಷ್ಟರಲ್ಲಿ ದಯವಿಟ್ಟು DCM ಅವ್ರ ಗಮನಕ್ಕೂ ತನ್ನಿ. ಅವರು ನಿಜವಾಗ್ಲೂ ಕೂಡ ಆಗಿದೆ. ಯಾಕೆ ನಾವು ಅಂತಂದ್ರೆ ಅವ್ರ ಕ್ಷೇತ್ರದಲ್ಲಿ ಹಿಂಗೆಲ್ಲ ಆಗ್ತದೆ ಮುಜುಗರ ಆಗ್ಬಾರ್ದು ಅಂತ ನಾನು, ಯಾಕಂದ್ರೆ ನಮ್ಮವ್ರ ಮರ್ಯಾದೆ ನಮ್ಮವ್ರ ಗೌರವನ ನಾವೇ ಕೇಳಿದ್ರೆ ನಾವು ಒಬ್ರು CM ಆಗ್ಬೇಕು ಅಂತ ನೋಡ್ತಾ ಇರೋದು ನಾವು ಕ್ಷೇತ್ರದಲ್ಲಿ. ಹಂಗಾಗಿ ಈ ರೀತಿಯಾದಂತ ಸಮಸ್ಯೆಗಳನ್ನ ನಾವು ಜಾಸ್ತಿ ಕೊಡ್ತಾ ಇದ್ರೆ ಏನಾಗುತ್ತೆ ಹೇಳಿ. ಅದಕ್ಕೆ ನಮ್ಮ ಗ್ರಾಹಕರೆಲ್ಲ ತಾಳ್ಮೆ ಇದ್ದವ್ರೆ, ಅವರು ಕೂಡ ಸಹಕಾರ ಮಾಡಿ ನೀವು ಶೀಘ್ರ ಒಂದು 2-3 ತಿಂಗಳೊಳಗಡೆ ನೋಡೋಣ. ಇಲ್ಲಾಂದ್ರೆ ನಾವೆಲ್ಲರೂ ಸೇರಿ ಒಂದು ಸಭೆ ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಹೋರಾಟಗಳ ರೂಪುರೇಷೆ ಕಾನೂನಾತ್ಮಕವಾಗಿರ್ಬೋದು, ನಮ್ಮ ಈ ಹೋರಾಟ ಎರಡನ್ನೂ ಕೂಡ ಒಟ್ಟಿಗೆ ತಗೊಂಡೋಗೋಣ. ನಿಮ್ ಜೊತೆ ನಮ್ಮೆಲ್ಲ ಸಂಘಟನೆಗಳು ಇರ್ತವೆ ಅಂತೇಳಿ ನಾನು ಭರವಸೆ ಕೊಡ್ತೀನಿ. ಮತ್ತೆ ನೀವು ಎಷ್ಟು ಚರ್ಚೆ ಮಾಡಿದ್ರು ಇಷ್ಟೇ ಇದೆ. ಜಯರಾಮ್ ಅವ್ರು ಹೇಳಿದಂಗೆ ಏನು ನೀವು ಸಂಜೆವರೆಗೆ ಚರ್ಚೆ ಮಾಡಿದ್ರು ಇಷ್ಟೇನೆ. ಇವತ್ತಿನ ರೆಜುಲೇಷನ್ ನ ಇಷ್ಟನ್ ಮಾಡಿ, ಇಲ್ಲ ಅವ್ರೇನಾರ ಪರ್ಮಿಷನ್ ಮಾರಕ್ ಕೊಡ್ಲಿಲ್ಲ ಅಂತಂದ್ರೆ ಅದ್ರ ಮೇಲೆ ಬಿಡಿಸ್ಬೇಕಲ್ಲ, ಬ್ರಿಡ್ಜ್ ಮಾಡಿ ಒಂದಷ್ಟು ದುಡ್ಡು ತಗೊಂಡು ಎಲ್ರಿಗೂ ಎಷ್ಟೆಷ್ಟು ಕೊಡ್ಬೇಕಾಗ್ತದೆ. ಫಸ್ಟ್ ಒಡವೆ ಬಗ್ಗೆ ಬಹಳ ಅದ್ರ ಬಗ್ಗೆ ಸೀರಿಯಸ್ ಆಕ್ಷನ್ ಆಗ್ಬೇಕು ನಿಮ್ಮ ಇದರಿಂದ. ಮತ್ತೆ ಆಡಿಟ್ ಕೂಡ 63 ಎನ್ಕ್ವೈರಿಗೆ ಆಗಿದೆಯಾ ಇದು? 63 ಎನ್ಕ್ವೈರಿಗೂ ಆಗಿದೆ. ಅದು ಕೂಡ ಗೊತ್ತ. ನೀವು ಬರೀ ಪತ್ರ ಬರೆದ್ಬಿಟ್ಟು ನೀವು ಆಫೀಸಲ್ಲಿ ಕೂತ್ಕೊಂಡ್ರೆ ಯಾರು ಕೂಡ ಮಾಡೋದಿಲ್ಲ. ಹೋಗಿ ಒತ್ತಡ ಕೊಡ್ಬೇಕು, ನೀವು ಫಾಲೋ ಅಪ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೀವು ಬರ್ದ್ಬಿಟ್ಟು ಸುಮ್ಮನೆ ನಾವು ಬರ್ದಿದ್ವಿ. ಈಗ ನೋಡಿ ಜನರಲ್ ಮಾಡಿ ನೀವು ಯಾರು ಹೋದಾಗ ಈಗ ಪತ್ರ ತೋರಿಸ್ತೀರಿ. ಈಗ DCM ಅವ್ರಿಗೆ ಪತ್ರ ಕೊಟ್ಟಿದ್ದೀರಿ, ನೀವು ಈ ಪತ್ರ ಕೊಟ್ಬಿಟ್ರೆ DCM ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಕೆಲಸದ ಒತ್ತಡ ಇದೆ. ಅವ್ರು ರಾಷ್ಟ್ರ ಮಟ್ಟದ ನಾಯಕರು. ಈಗ ಹಾಗೇನಿಲ್ಲ, ನಿಮ್ದೊಂದೇ ಅಲ್ಲ ಅವ್ರಿಗಿರೋದು. ಅವಾಗ ಹೋಗಿ ಸಂಚಲನ ಬಂದಾಗ ನಿಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಹೋಗಿ ಸರ್ ಹೀಗಾಗಿದೆ ಒತ್ತಡ ತಂದು ಯಾರು ಫೋನ್ ಮಾಡಿಸ್ಬೇಕು, ಇಂಥ ಅಧಿಕಾರಿಗಳಿಗೆ ಫೋನ್ ಮಾಡ್ಬೇಕು ಅಂದ್ರೆ ಅವ್ರು ಅಲ್ಲೇ ಎತ್ಕೋತಾರೆ. ಫೋನ್ ಮಾಡಿಸ್ಕೊಂಡು ನೀವು ತಿರ್ಗಾ ಅವ್ರ ಹತ್ರ ಹೋಗಿ ಫಾಲೋ ಅಪ್ ಮಾಡ್ಬೇಕು. ಇದಕ್ಕೆ ನಿಮ್ ಟೀಮ್ ಮಾಡ್ಕೊಂಡು ಮಾಡ್ಲೇಬೇಕೆ ಹೊರತು ಅಯ್ಯೋ ಅವ್ರು ಯಾರೋ ಮಾಡ್ಬಿಟ್ಟಿದ್ದಾರೆ, ಇವ್ರು ಯಾರೋ ಮಾಡ್ಬಿಟ್ಟಿದ್ದಾರೆ, ನಾವೇನೋ ಮಾಡಿದ್ರೆ ಖಂಡಿತವಾಗ್ಲೂ ಇದು ಏನೋ ಕಾಟಾಚಾರಕ್ಕೆ ಮಾಡ್ದಂಗಾಗುತ್ತೆ ಅಧ್ಯಕ್ಷೆ. ಆ ಕಾರಣದಿಂದ ದಯವಿಟ್ಟು ನೋಡಿ, ಗ್ರಾಹಕರ ನೆರವು ನೀವು ಬರಲೇಬೇಕು. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ ಅಂತ ಒಂದು ಭರವಸೆ ಇಟ್ಕೊಂಡಿದೀವಿ. ಇನ್ನೂ ಒಂದು 2-3 ತಿಂಗಳು ನಿಮ್ಮ ಬಗ್ಗೆ ನಿರೀಕ್ಷೆ ನೋಡೋಣ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಾನೂನಾತ್ಮಕವಾದಂತ ಹೋರಾಟ ಮತ್ತೆ ನಮ್ಮ ಎಲ್ಲಾ ರೀತಿಯ ಹೋರಾಟಗಳನ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ.
ನೀವು ಆದಷ್ಟು ಹಂಗಂತೇಳಿ ನೀವು ಸುಮ್ಮನೆ ಬಾಯಿಗೆ ಬಂದಂಗೆ ಎಲ್ಲರೂ ಮಾತಾಡುವಂಥದ್ದು ಬೇಡ. ಈಗ ನೋಡಿ ಶಿವಲಿಂಗಯ್ಯನವರು ಅವರೆಲ್ಲ ಮಾತಾಡಿದ್ರು, ಅವ್ರಿಗೆಲ್ಲ ಗೊತ್ತಿದೆ. ಅಂಥವ್ರನ್ನೆಲ್ಲ ಬಿಡಿ ಮಾತಾಡೋರು. ನಮ್ಮ ಅರಸು ನಮ್ಮ ಇವರು ನಮ್ಮ ಅವರು ನೋಡಿ, ಅವ್ರು ರಿಟೈರ್ಡ್ ಆಫೀಸರ್, ಅವರು ಕೂಡ ನಮ್ಮ ರೆಡ್ಡಿ ಅವರು, ಇವರೆಲ್ಲ ಹಿರಿಯರು ಗಂಭೀರವಾಗಿ ಮಾತಾಡಿ. ಸುಮ್ಮನೆ ಎಲ್ಲೆಲ್ಲೋ ಏನೇನೋ ಮಾಡಿ ಮಾತಾಡಿ ದಿಕ್ಕು ತಪ್ಪಿಸೋದು ಬೇಡ. ನಾವ್ಯಾರು ಅವಾಯ್ಡನ್ನು ಮಾಡೋದು ಬೇಡ. ಯಾರು ಗೊತ್ತಿದ್ದವ್ರೆ ಕಾನೂನನ್ನ ಉಲ್ಲಂಘನೆ ಮಾಡ್ಕೊಂಡು ಯಾರು ಅಪವಾದ ಮಾಡೋರೆ ಅವ್ರಿಗೆ ಕಾನೂನು ರೀತಿ ಶಿಕ್ಷೆ ಆಗಲಿ. ನಮ್ಗೆ ಹಣ ಬೇಕು, ನಮ್ ಗ್ರಾಹಕರು ಬೇಕು, ಇಷ್ಟೇ ನಮ್ಮ ವಾದ. ಹೀಗಾಗಿ ಮುಂದಿನ ಏನು ಕಾರ್ಯಕ್ರಮಗಳನ್ನ ರೈತರಿಗೆ ಅನುಕೂಲ ಆಗುವಂತ ರೆಸಲ್ಯೂಷನ್ಗಳು, ನಿಮ್ಮ ಏನೋ ರಿಪೋರ್ಟ್ಸ್ಗಳಿದ್ರೆ ದಯವಿಟ್ಟು ಮಾಡಿ. ಯಾರು ಏನು ವಿರೋಧ ಏನು ಮಾಡೋದಿಲ್ಲ. ನಿಮ್ಗೆ ವಿರೋಧ ಮಾಡಿ ನಿಮ್ಗೇನೋ ಇವತ್ತು ತೊಂದರೆ ಕೊಟ್ಬಿಟ್ಟು ಅವ್ರಿಗೆ ಏನ್ ಸಿಗ್ತದೆ? ದುಡ್ಡು ಬೇಕಷ್ಟೇ. ದುಡ್ಡು ಕೊಡ್ತೀವಿ ಅಂದ್ರೆ ಬೇಕಾದ್ರೆ ಇಲ್ಲೇ ವಿರೋಧ ಮಾಡ್ಕೊಂಡು ಕೂತ್ಕೊಳ್ಳೋಪ್ಪ. ಆ ಕಾರಣದಿಂದ ಸೀರಿಯಸ್ ಆಗಿ ತಗೊಳ್ಳಿ. ಮತ್ತೆ ಈ ಕೇಸ್ ಬಗ್ಗೆ ಸೀರಿಯಸ್ ಆಗಿ ಫಾಲೋ ಮಾಡ್ಬೇಕು ನೀವು. ಒಳ್ಳೆ ಅಡ್ವೊಕೇಟ್ ಅವ್ನು ನೋಡಿ, ಅವ್ನು ಎದೆ ನೋವು ಅಂದ್ಬಿಟ್ಟು ಬಂದು ತಪ್ಪಿಸ್ಕೊಂಡು ಬಂದ ಅಂತಂದ್ರೆ ಕಾನೂನು ಬಗ್ಗೆ ಯಾರು ಗೌರವ ಇರ್ತದೆ? ಇನ್ನೊಂದು ಬ್ಯಾಂಕಲ್ಲಿ ಇದೇ ತರ ಮಾಡ್ತಾನೆ. ಅಯ್ಯೋ ಏನು ಒಂದು 50 ಕೋಟಿ ಹೊಡ್ಕೊಂಡು ಹೋಗೋಣ, ಒಂದು 6 ತಿಂಗಳು 3 ತಿಂಗಳು ಇದು ಬಂದ್ರೆ ಅವ್ನ ಲೈಫ್ ಸೆಟ್ರೇಟ್ ಏನಂದ್ರೆ ಪಾಠನೇ ಇದು, ಪಾಠನೇ. ನೋಡಿ ಈಗ ಅರ್ಬನ್ ಬ್ಯಾಂಕಲ್ಲಿ ಅಲ್ಲಿ ದುಡ್ಡು ತಿಂದಿದ್ದಂಥವ್ರು ಅಲ್ಲೂ ಕೂಡ ವ್ಯವಹಾರ ಆಗಿತ್ತಲ್ಲ, ಅವರೆಲ್ಲ ಊರು ಬಿಟ್ಟು ಹೋಗಿದ್ರು, ಕೇಸ್ ಕೊಟ್ಟಿದ್ರು. ನೋಡಿ ನಮ್ಮ ಕಾನೂನಲ್ಲಿ ಹೆಂಗಿದ್ರೆ FIR ಕ್ವಾಶ್ ಮಾಡಿಸ್ಕೊಂಡ್ಬಂದವ್ರೆ. ಈಗ ದುಡ್ಡು ತಿಂದಿದ್ರು ಆರಾಮಾಗಿ ಓಡಾಡ್ತಾವ್ರೆ. ನಾನು ಮೊನ್ನೆ ಅದನ್ನೇ ಹೇಳಿದೆ ಜರಮೂರೆ, ಜನರಲ್ ಬಾಡಿನಲ್ಲಿ ಆ ಕೆಳಗಡೆ ಒಂದು ಸಹಕಾರ ಅಭಿವೃದ್ಧಿ ಇಲಾಖೆ ಒಂದು ಆಫೀಸ್ ಕೊಟ್ಟವ್ರೆ 15 ವರ್ಷದಿಂದ. ₹1 ಬಾಡಿಗೆ ಇಲ್ಲ ಬ್ಯಾಂಕ್ಗೆ. ಅವರಿಂದನೇ ಅವ್ರನ್ನ ಸಪೋರ್ಟ್ ತಗೊಂಡೇ ವ್ಯವಹಾರ ಒಳಗಡೆ ನಡೆದಿರೋದು. ನಾನು ನೆನ್ನೆ ಜನರಲ್ ಬಾಡಿಲಿ ಕೇಳಿದಾಗ ಎಲ್ರಿಗೂ ಆಶ್ಚರ್ಯ, ಅದು ಗೊತ್ತೇ ಇಲ್ಲ ಅವ್ರಿಗೆ. 15 ವರ್ಷದಿಂದ ಅವ್ರಿಗೆ ಫ್ರೀ ಆಫೀಸ್ ಕೊಟ್ಕೊಂಡು ಕೂತ್ಕೊಂಡವ್ರೆ, ಖಾಲಿ ಮಾಡಿಸ್ಲಿಲ್ಲ. ನಾನು ಹೇಳಿದೆ ಸೀನಿಯರ್ ಸಿಟಿಸನ್ ಇಂಥ ರಿಟೈರ್ಡ್ ಪರ್ಸನ್ ಬಂದವ್ರಿಗೆ ಕೂರಿಸಿ ಅಲ್ಲೇನೋ ವ್ಯವಸ್ಥೆ ಮಾಡ್ಕೊಡಿ, ಅಥವಾ ಏನೋ. ನಾನು ನಿಮ್ಮಲ್ಲಿ ಯಾರಾದ್ರೂ ನೋಡಿ, ನಾನು ಅರ್ಬನ್ ಬ್ಯಾಂಕ್ ಜನರಲ್ ಬಾಡಿಲಿ ಅದನ್ನು ಹೇಳಿದೆ, ಡೈರೆಕ್ಟರ್ಗಳೆಲ್ಲರೂ ಕೂಡ ಒಂದಷ್ಟು ಜನ ಡೈರೆಕ್ಟರ್ಗಳು ಇಂಡೈರೆಕ್ಟ್ ಆಗಿ ಕಳ್ತನ ಮಾಡಿದವ್ರಿಗೂ ಕೂಡ ಸಪೋರ್ಟ್. ಇಲ್ಲೇ ಜೊತೆಲಿ ಅವ್ರೆ ಈಗೇನು 9 ಜನ 11 ಜನ ಇರ್ತಾರೆ. ಅವ್ರು ಅಲ್ಲೂ ಕೂಡ ನಿಮ್ಮ ತಾಯಿಗೆ ಮಾಡಿದಂಥ ದ್ರೋಹ, ನೀವೇನಾರ ಆ ಥರ ಮಾಡ್ತಿದ್ರೆ ನಿಮ್ಮ ತಾಯಿಗೆ ಮಾಡಿದಂಥ ದ್ರೋಹ ಅಂತ ಕೂಡ ಹೇಳಿದೆ. ನಿಮ್ಮ ಆತ್ಮಶಕ್ತಿ ಇನ್ನೇನು ಮಾಡೋಕ್ಕಾಗಲ್ಲ. ನಾವು ದಿನ ಬಂದು ಅವ್ರ ಮನೆ ನೀವು ಯಾರಾದ್ರೂ ಅವ್ನು ರಮೇಶನ್ಗೆ ಸಪೋರ್ಟ್ ಮಾಡಿದ್ರೆ ನಾವು CC ಕ್ಯಾಮ್ರಾ ಹಾಕೊಂಡು ನಿಂತ್ಕೊಳಕ್ಕಾಯ್ತದ? ಹಿಂದೆ ರವಿಕುಮಾರ್ಗೆ, ಈಗ ಸೆಕ್ರೆಟರಿಗೆ, ನಿಮ್ಮಲ್ಲೇ ಯಾರಾದ್ರೂ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಯಾರು ಅವರು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಇದು. ಚೆಕ್ ಸೈನ್ ಹಾಕೊಂಡು ಕಾಲೇಜ್ ಚೆಕ್ ಕೊಟ್ಟವರು ಅವನನ್ನು ನುಣುಚ್ಕೊಳ್ಳಿಕ್ಕೆ ಏನಾದ್ರು ಇಲ್ಲಿ ವೀಕ್ನೆಸ್ ಕೂಡ ಕೊಡ್ಬೋದು. ಆ ಥರದ್ದಿದ್ರೆ ದಯವಿಟ್ಟು ಬಿಟ್ಬಿಡಿ, ಯಾರು ಮಾಡ್ಬೇಡಿ, ಯಾರು ಮಾಡ್ಬೇಡಿ. ಯಾರು ಒಬ್ರು ಬರ್ಲೇ ಇಲ್ವಲ್ಲ, ಅವರು ಯಾರು ಬರ್ಲಿಲ್ಲ. ಚೆಕ್ ಸೈನ್ ಹಾಕಿರೋ ಒಬ್ರು ಬರ್ಲಿಲ್ಲ, ಅಲ್ಲೇ ತೋರಿಸ್ತದೆ. ಈಗ ಪ್ರಾಮಾಣಿಕರಾಗಿದ್ರೆ ಬರೋರು ಬಂದು ಹೇಳೋರು ನಮ್ದೇನಿದು ಅಂತದ್ದು ಇಲ್ಲ. ನಾವು ನಂಬಿಕೆ ಮೇಲೆ, ನಾನು 1-2-3 ಜನ ಮಾತಾಡಿದೆ, ಹೆಂಗ್ ಸೈನ್ ಹಾಕಿದ್ರಿ ನೀವು ಅಂತ ಕೇಳಿದ್ರೆ, ಒಂದು ನಂಬಿಕೆ ಮೇಲೆ. ಯಾವ ನಂಬಿಕೆ ಸ್ವಾಮಿ? ಇದು ಹಣ, ಇದು ದುಡ್ಡು, ಇದು ಸಾರ್ವಜನಿಕರ ದುಡ್ಡು. ನಿಮ್ಮನೆ ನೀವೇ ಯಾರು 1-2 ಲಕ್ಷ 3 ಲಕ್ಷ ಕೊಡ್ತೀರಿ ಅಂದ್ರೆ ಒಂದು ಚೆಕ್ ತಗೊಂಡು ಕೊಡ್ತೀರಿ ಅಲ್ವಾ? ನಾವೇ ಕೊಡ್ತೀವಲ್ವಾ? ಚೆಕ್ ಇಂದ ಕೊಡ್ತೀವಾ? ನೀವು ಸಾರ್ವಜನಿಕರ ದುಡ್ಡ ನಂಬಿಕೆ, ರವಿಕುಮಾರ್ ಮೇಲೆ ಸೆಕ್ರೆಟರಿ ಮೇಲೆ ನನ್ನ ನಂಬಿಕೆ ಇಟ್ಟಿದೆ ಅಂತ ಹೇಳ್ತೀರಲ್ಲ, ಇದು ಕಾನೂನು ನಿಮ್ಮ ಸಹಕಾರ ಇಲಾಖೆಗೆ ಇದು ಆನ್ಸರ್ ಹೇಳ್ಬೋದಾ? ನಿಮ್ ಕಾನೂನು ಬರುತ್ತಾ? ವ್ಯಾಪ್ತಿಗೆ ಬರುತ್ತಾ? ಇದು ಕುರುಡು ಅದೇನ ಜಾಣ್ಮೆ ಅಂತಾರಲ್ಲ, ಹೇಳಕ್ಕೆ ಆರಕ್ಕೆ ಉತ್ತರ ಮಾತ್ರ. ಅವನ್ನ ಆಮೇಲೆ ಪ್ರತಿ ಸರಿನೂ ನೀವು ಆಡಿಟ್ ಮಾಡಿದಾಗ ಅವನ ಆಡಿಟ್ರನ್ನ ಅಡ್ಜಸ್ಟ್ ಮಾಡ್ಕೊಂಡ ಅವ್ನ ಆಡಿಟ್ ಕೊಟ್ಟದ್ ರಿಪೋರ್ಟೆ 17ರಿಂದನೂ ಕೂಡ ನೀವು ಪ್ರತಿ ವರ್ಷನೂ ಕೂಡ ನಿಮ್ಮ ಆಡಳಿತ ಮಂಡಳಿ ಕೂತ್ಕೊಂಡು ಸೀರಿಯಸ್ ಆಗಿ ಇದ್ರ ಬಗ್ಗೆ ಹೌದು ಅವನ ಮೇಲೆ ಕೂಡ ಕೇಸ್ ಆಗುತ್ತೆ. ಖಂಡಿತವಾಗ್ಲೂ ಆಗ್ಲೇಬೇಕು. ಆಡಿಟರ್ ಕೂಡ ಮೂಲ ಕಾರಣ ಇದ್ದಾನೆ. ಅವನು ದುಡ್ಡು ತಿಂದಿದ್ದಾನೆ, ದುಡ್ಡು ತಿನ್ಬಿಟ್ಟೆ ಮಾಡೋದು. ಇದನ್ನ ಎಲ್ಲ ಗಮನ ಹರಿಸಿದ್ರೆ ಈ ಮಟ್ಟಕ್ಕೆ ಆಗ್ತಿರ್ಲಿಲ್ಲ. ನೀವು ಬ್ಲೈಂಡ್ ಆಗಿ ಏನ್ ಮಾಡ್ಬಿಟ್ರಿ, ಏನೋ ಮಾಡ್ಕೊಂಡು ಹೋಯ್ತಾವನೆ ಅಂತ ಬಿಟ್ಬಿಟ್ರಿ. ಅವ್ನು ಹೇಳ್ದಂಗೆ ಬಿಟ್ಬಿಟ್ಟು ಏನಾಗೋಯ್ತು, ನೀವು ಮಾಮೂಲಿ ಹಿಂದೆ ಇದ್ದಂತ ಅಧ್ಯಕ್ಷರುಗಳು ಒಂದಷ್ಟು TADA ತಗೊಳ್ಳೋದು, ಒಂದ್ ಸಭೆಗೆ ಹೋದ್ರೆ ಒಂದಷ್ಟು ದುಡ್ಡು TADA ಏನೋ ನಿಮ್ಮ ಇದ್ರಲ್ಲಿ ಕೊಡ್ತಾರಲ್ಲ ತಗೊಳ್ಳೋದು, ಅವ್ರ ಒಳಗಡೆ ಅವ್ನು ಏನಾರ ಮಾಡ್ಕೊಪ್ಪ, ಅವ್ನು ಕೇಳಿದಾಗ ಅಷ್ಟು ದುಡ್ಡು, ಎಲ್ಲ ಟ್ರಿಪ್ಗಳು, ಟೂರ್ಗಳು, ಅವು ಇವು ಇವೆಲ್ಲ ವ್ಯವಸ್ಥೆಗಳವೆ ಇರ್ಲಿ. ಅದನ್ನೇ ನಾವೇನ್ ಬೇಡ ಅನ್ನೋದಿಲ್ಲ, ಅದಿರ್ಲಿ, ಅದು ಆರೋಗ್ಯಕರವಾಗಿರ್ಲಿ. ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ಮಾನಕ್ಕಾಗಿರ್ಬಾರ್ದು. ನಾವೇನೇ ಮಾಡುವಂಥದ್ದು ಒಂದು ಸಮಾಜಕ್ಕೆ ಒಳ್ಳೇದಾಗಬೇಕು. ಆ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಿ. ಮುಂದಿನ ಏನು ಪ್ರಕ್ರಿಯೆಗಳು ನಿಮ್ದೇನ್ ಮಾಡ್ಬೇಕು ಮಾಡಿ, ಅದು ಸಂಘದ ಹಿತದೃಷ್ಟಿ, ಗ್ರಾಹಕರ ಹಿತದೃಷ್ಟಿಯಿಂದ ಮಾಡಿ. ಗ್ರಾಹಕರಿಗೆ ತೊಂದರೆ ಆಗುವಂಥದ್ದು ಯಾವುದು ಕೂಡ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಈಗಾಗಲೇ ಆಗೋಗಿದೆ, ತುಂಬಾ ತಪ್ಪುಗಳು ಮಾಡ್ಬಿಟ್ಟಿದೀವಿ. ಬೇಡ, ಇನ್ಮೇಲೆ ಅದ್ರ ಒಂದು ಒಳ್ಳೇದಾಗ್ಲಿ. ಅದರಿಂದ ನಾವೆಲ್ಲ ಗ್ರಾಹಕರು ಸಹಕರಿಸ್ತಾರೆ. 1-2-3 ತಿಂಗಳು ಟೈಮ್ ಇದೆ ಮಾಡಿ. ಅಲ್ಲೋ ಜರ್ಮನ ಹೋದ್ಮೇಲೆ
20 ವರ್ಷ ಆಡಿಟ್ ಹಾಕಿದ್ದೀವಿ, ಇದು 6ನೇ ವರ್ಷ. 20 ವರ್ಷ ಆಡಿಟ್ ನಡಿಬೇಕು ಅಂದ್ರೆ ಮ್ಯಾನ್ಯುವಲ್ ಇದ್ದದ್ದು, ನಾವು ಸಿಸ್ಟಮ್ ಮಾಡಿಸಿ ಕಂಪ್ಲೀಟ್ ಎಂಟ್ರಿ ಮಾಡಿಸಿ ರೆಡಿಯಾಗಿದೆ. ಇವ್ರು ಅದೃಷ್ಟ 5 ವರ್ಷದಿಂದ ಅವರೆಲ್ಲ ಸಿಸ್ಟಮ್ ಮಾಡಿರ್ಬೇಕಲ್ವಾ. ಅವನು ರವಿ ಬಂದ್ಮೇಲೆ ಬೇಗ ನಿಮಗೆ ರೆಕಾರ್ಡ್ ಸಿಕ್ಕಿದೆ, ಅದರಿಂದ ನಿಮಗೆ ಫಾಸ್ಟಾಗಿ ಆಗಿದೆ. ಈಗ ಮೊನ್ನೆ ಆದಂಥ ಕೆಲಸ ದಯಮಾಡಿ ಈ ನಿರ್ಣಯ ನಮ್ಮ ರೈತರುಗಳಿಗೆ, ಅಪ್ಡೇಟ್ ಇರ್ತಕ್ಕಂಥ ಗೋಲ್ಡ್ನವ್ರಿಗೆ ಅನುಕೂಲ ಆಗೋ ರೀತಿ ನಿಮ್ಮ ಆಡಳಿತ ಮಂಡಳಿಯವ್ರಿಗೆ ಎಷ್ಟು ಬೇಗ ಕ್ರಮ ತಗೋತೀರೋ ಕ್ರಮ ಇಟ್ಟು ಏನು ಪರ್ಮಿಷನ್ ತಗೊಳ್ಳೋದಕ್ಕೆ ಈಗ ಹೇಳಿದ್ನಲ್ಲ, ಅಧ್ಯಕ್ಷ ಹೇಳಿದ್ರಲ್ಲ 2ನೇ ತಾರೀಕು ಮೇಲೆ ಇರೋ ಒಡವೆನ ರಿಲೀಸ್ ಮಾಡೋಕ್ಕೆ ಮಾಡಿ ಅಮೌಂಟ್ನ ಮಿಡಿಸ್ ಬ್ಯಾಂಕಲ್ಲಿ ಇಟ್ಟು ಯಾವ ರೀತಿ ಪರ್ಸೆಂಟೇಜ್ ಕಾನೂನು ರೀತಿಯಲ್ಲಿ ಅವೆಲ್ಲ ಏಕಾಏಕಿ ಕೂಡ ಬರಲ್ಲ. ಯಾಕೆ ನಿಮ್ದು ಡಿಫಾಲ್ಟ್ ಆಗಿ ದುರುಪಯೋಗ ಆಗಿರೋದ್ರೆ ಸರ್ಕಾರದಿಂದ ಪರ್ಮಿಷನ್ ತಗೋಬೇಕಾಗ್ತದೆ. ಅದನ್ನು ತಗೊಂಡು ಒಂದು ಸ್ವಲ್ಪ ಹಣ ಕೊಡ್ತಾವ್ರೆ, ಒಡವೆ ಕೊಡ್ತಾವ್ರೆ ಅಂದ್ರೆ ಅವ್ರಿಗೂ ಒಂದು ನಂಬಿಕೆ ಬರ್ತದೆ. ನಂಬಿಕೆ ಬಂದಾಗ ನಿಮ್ಮ ಸೊಸೈಟಿ ವ್ಯವಹಾರ ಮಾಡೋಕ್ಕೆ ಒಂದು ಆಟೋಮೆಟಿಕ್ ಸೊಸೈಟಿ ಉಳಿಸೋಕ್ಕೊಂದು ಪ್ರಯತ್ನ ಮಾಡ್ಬೋದು. ಈಗ ಹೆಚ್ಚಿಗೆ ಆಗಿ ಕಟ್ಟಿರ್ತಕ್ಕಂಥ FD ಅವ್ರು ಏನೆಲ್ಲ ಒಂದು ಅನುಕೂಲ ಮಾಡ್ಬೋದು, ಬಿಡಿಸ್ ಬ್ಯಾಂಕ್ ಅಟ್ಯಾಚ್ಮೆಂಟ್ ಮಾಡಿ ಲೋನು, ಇಲ್ಲ ಸರ್ಕಾರ ಪರ್ಮಿಷನ್ ತಗೊಂಡು ಸಾಹೇಬ್ರಿಗೆ ಹೇಳಿ ಅದು ಆಕ್ಷನ್ ಏನೋ ಒಂದು ಮಾಡಿ ಸೊಸೈಟಿ ಉಳಿಬೇಕು, ರೈತರು ಉಳ್ಕೋಬೇಕು. ಆ ಥರದಲ್ಲಿ ಏನಾರ ಒಂದು ನಿಮ್ಮ ಆಡಳಿತ ಮಾಡಿ ರಿಸ್ಕ್ ತಗೊಂಡು ಕೆಲಸ ಮಾಡಿ ಅಷ್ಟೇ. ಅಧ್ಯಕ್ಷ ಇನ್ನೊಂದು ಮತ್ತೊಂದು ಅದೇ ನೀವು ಹೇಳಿದ್ರೆ ಈಗ ಒಡವೆ ಬಿಡಿಸಿ ನಾನು ತಗೊಂಡೋಗಿ ಬಿಡಿಸಿ ಡೆಪಾಸಿಟ್ ಕೊಡ್ತೀನಿ ಅಂತ. ಒಡವೆ ಬಿಡಿಸಿ ನೀವು ಡೆಪಾಸಿಟ್ ಎಷ್ಟು ಮಟ್ಟ ಮಾಡ್ತೀರಿ ಅಂದ್ರೆ, ಹಿಂದೆ ರಾಮಾಯಣ ನೀವು 90,000 ಡ್ರಾ ಮಾಡಿದ್ರೆ ಆ ಥರ ನಿಮ್ಮಂತ ಡೈರೆಕ್ಟರ್ಗಳು ಯಾವ್ಯಾವ ದುಡ್ಡು ಬೇಕಾದ ದುಡ್ಡ ಡ್ರಾ ಮಾಡಿದ್ರೆ ಸೆಕ್ರೆಟರಿ ನೆಕ್ಸ್ಟ್ ನೀವು ಅಮೌಂಟ್ ಯಾಕೆ ಚೆಕ್ ಸೈಡ್ ಅವ್ರು ಹೇಳಿದ್ರೆ ಮೀಟಿಂಗ್ ಅವ್ರು ಗಲಾಟೆ ಅವತ್ತು ಗಲಾಟೆ ಅಂತಾನೆ ನಿಮ್ಮ ಹತ್ರ ಅವ್ರಿಗೆ ಹೇಳಿದ್ರೆ ನೀವು ಅವತ್ತು ಮಾತಾಡಿದ್ರೆ ಅಲ್ಲ ಅವಾಗ 90,000 ರೂಪಾಯಿ ಡ್ರಾ ಮಾಡ್ಕೊಂಡಿರಲ್ಲ, ತಪ್ಪೋದು ಅವತ್ತು. ನೀವು ಅವತ್ತು ಜಗಳಕ್ಕೆ ಬಿದ್ದರೆ ಅವತ್ತು ನಾನು ಅವತ್ತು ಅಲ್ಲೇ ಇದ್ದೀನಿ. ನಾನು ಅವತ್ತು ಅದಕ್ಕೆ ಯಾವುದೇ ದುಡ್ಡು ಆಗಲಿ ನೀವೇನು ಅಕಸ್ಮಾತ್ ಡೆಪಾಸಿಟ್ ಇಟ್ಟರೆ ಮುಂದಕ್ಕೆ ಯಾರು ಜನಗಳು ದುಡ್ಡು ಕೊಡೋ ಅಷ್ಟೇ ಏನು ದುಡ್ಡು ಅದನ್ನ ಏನು ಯಾರನ್ನು ಡ್ರಾ ಮಾಡಕ್ ಕೊಡೋದು ಅಷ್ಟೇ. ಇಲ್ಲ ಸಾಲ ವಸೂಲಿ ಮಾಡ್ತಾ ಇದೀವಿ, ಡೆಪಾಸಿಟ್ ಯಾರು ಇನ್ನ ಕೊಡ್ತಾ ಇಲ್ಲ ಅಂದ್ರೆ ಹೇಳ್ದಂಗೆ ತೀರ್ಮಾನ ಮಾಡಿ ಕೊಡ್ಬೇಕು, ಅದು ತೀರ್ಮಾನ ಮಾಡಿಕೊಡ್ತೀವಿ. ಅದೇ ಅಂಥದ್ದೇನೆಲ್ಲ ನಮ್ಮ ಗಮನಕ್ಕೆ ಬಂದ್ರೆ ಮುಂದಿನ ಸರಿ ನಾನು ಹೇಳ್ದಲ್ಲ ಮತ್ತೆ ಏನ್ ಮಾಡಿದ್ರೆ ಅದೇ ತರ ಕ್ರಮ ಕೈಗೊಳ್ಬೇಕು. ಯಾವುದೇ ತರ ಆ ತರ ಇಲ್ಲಿವರೆಗೂ ಯಾವುದೂ ಮಾಡಿಲ್ಲ, ಮುಂದಕ್ಕೂ ಯಾವುದೂ ಮಾಡಲ್ಲ. ತೀರ್ಮಾನ ಆದ್ಮೇಲೆ ಅದು ಡೆಪಾಸಿಟ್ ಅವರು ಕೊಡೋದು. ಮುಂದೊಂದು ವರ್ಷ ಆಯ್ತು 2024-25 ಸಾಲಿಗೆ ಲೆಕ್ಕ ಈಗ ಮಾಡಿ ಆಡಿಟರೇ ಅವರು ನಿಷ್ಪತ್ತು ಮಂಜೇಗೌಡರು ಅಂತ ಮಾಡೋರೆ ಮಾಗಡಿ ಅವರು, ಅವರೇ ಕಂಟಿನ್ಯೂ ಮಾಡ್ತಾರೆ. ಅಧ್ಯಕ್ಷರ ಅಪ್ಪಣೆ ಚರ್ಚಿಸಬಹುದು ಚರ್ಚೆ ಆಗಿದೆ. ಈ ವಿಷಯ ಏನೆಲ್ಲ ಹೇಳಿದ್ದಾರೆ ಆ ವಿಷಯದ ಬಗ್ಗೆ ಚರ್ಚೆ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ರೈತರುಗಳಿಗೆ ನ್ಯಾಯ ಕೊಡಿಸೋಕ್ಕೆ ನಾನು ಈ ಅಧ್ಯಕ್ಷ ಸ್ಥಾನ ವಹಿಸಿದ್ದೀನಿ. ಈ ಅಧ್ಯಕ್ಷ ಸ್ಥಾನದಿಂದ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಏನೆಲ್ಲ ಮಾಡ್ಬೋದು. ನನ್ನ ಕೆಲಸ ವೈಯಕ್ತಿಕ ಕೆಲಸ ಬಿಟ್ಬಿಟ್ಟು ಇದು ಓಡಾಡ್ತಾ ಇದ್ದೀನಿ. ನಾನು ಇದು ಓಡಾಟ ಮಾಡೋಕ್ಕೂ ನನ್ನ ಸ್ವಂತ ಖರ್ಚಲ್ಲಿ ಓಡಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾವು ಬ್ಯಾಂಕಿನ ಖರ್ಚು ಯೂಸ್ ಮಾಡ್ತಾ ಇಲ್ಲ. ಏನೆಲ್ಲ ಬರುತ್ತೆ ನಾವೆಲ್ಲ ಏನೆಲ್ಲ ಲೋನ್ ಕೊಟ್ಟಿದ್ದೀವಿ ಆ ಲೋನ್ ಎಲ್ಲ ರಿಕವರಿ ಮಾಡಿ 1 ರೂಪಾಯಿನೂ ಮೋಸ ಆಗದಂಗೆ BDCC ಬ್ಯಾಂಕ್ ಇಲ್ಲಿವರೆಗೂ ಕಟ್ಸಿದ್ದೀನಿ. ಮುಂದೆಗೆ ಬಂದು BDCC ಬ್ಯಾಂಕಿಗೆ ಕಟ್ತೀನಿ. ನೀವು ಯಾರೆಲ್ಲ FD ಮಡಗಿದ್ದೀರಿ, ಈ ನಮ್ಮ ಚಿನ್ನಾಭರಣ ಸಾಲನೆಲ್ಲನ ಇರುವಂಥ ಚಿನ್ನಾಭರಣ ಎಲ್ಲ ಕೊಟ್ಟು ಬರುವಂಥ ದುಡ್ಡನ್ನು BDCC ಬ್ಯಾಂಕ್ ಕಟ್ಟಿ ಮುಂದಿನ ತೀರ್ಮಾನ ಏನು ತಗೋಬೋದು, FD ಮಡಗಿರೋರಿಗೆ ಏನು ತಗೊಂಡು ಯಾವ ರೀತಿ ಕೊಡ್ಬೋದು ಅಂತ ನಾವು ಇಲಾಖೆಯಿಂದ ಮಾತುಕತೆ ಮಾಡಿ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಮತ್ತೆ ನಮ್ಮ MLC ಸಾಹೇಬ್ರ ಹತ್ರ ಈಗಿರುವಂಥ ಹಾಲಿ MP ಅವ್ರ ಹತ್ರ ಮಾತುಕತೆ ಮಾಡಿ ಯಾವ ರೀತಿ ಕಾನೂನು ಪ್ರಕಾರ ಕೊಡ್ಬೋದು ಆ ರೀತಿ ಕೊಡೋಕೆ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ನಿಮ್ಮ ಸಹಕಾರ ನಮ್ಗೆ ಇರಬೇಕು. ನಿಮ್ಮ ಸಹಕಾರದೊಂದಿಗೆ ನಾವೆಲ್ಲ ಕೈ ಜೋಡಿಸಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಯನ್ನು ಮುಕ್ತಾಯಗೊಳಿಸ್ತಾರೆ. ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅದನ್ನು ಮಾರಾಟ ಮಾಡಿ ಜನವರಿ
ಅವ್ರಿಗೆ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತೀವಿ. ರೆಜುಲೇಷನ್ ಮಾಡ್ತೀವಿ, ಏನೆಲ್ಲ ಆಗಿದೆ ಇದು ರೆಜುಲೇಷನ್ ಮಾಡಿ ಆ ಕಾಪಿ ಸೈನ್ ಮಾಡೋದು. ಅವರು ನಮಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಅದನ್ನ ನೀವು ಅದಕ್ಕೆ ಎಲ್ಲ ರೈತರಿರೋದು ಅದು ಸೇರಿರೋದು ಈಗ ಹಣ ಅಂಶ ಈಗ ರೆಜಿಸ್ಟ್ರೇಷನ್ ಮಾಡಿಬಿಟ್ಟು ಆಮೇಲೆ ಸಭೆ ಮೊದಲಾಪಣೆ ಆಮೇಲೆ ಮಾಡಿ ನೀವು ಸಭೆ ಹೀಗೆ ಮುಕ್ತಾಯ ಅಂತ ಮಾಡಿ ಸೆಕ್ರೆಟರಿ ಅವರೇ ಓದಿ ನೋಡಿ ಓದಿ. HD ಸಿದ್ದರಾಜಯ್ಯ ಅವರು ತಿಳಿಸಿರುವ ಹಾಗೆ ಕೋರ್ಟ್ ಮೇಲ್ ಕಾಪಿ ತಿಳಿಸಿದಾರಲ್ಲ ಮೇಲ್ ಕಾಪಿ ಅದೊಂದು. ಆಮೇಲೆ ಸಂಘದ ಆಸ್ತಿ ಬಗ್ಗೆ ಜಯರಾಮ್ ಮತ್ತು ಸಾವನಿಗೌಡರು ಸಂಘದ ಆಸ್ತಿ ಅಂಬೇಡ್ಕರ್ ನಗರದಲ್ಲಿರುವ ಜನರ ಮಾರಾಟ ಮಾಡಿ ಗ್ರಾಹಕರಿಗೆ ಹಣವನ್ನು ನೀಡಬೇಕೆಂದು ತಿಳಿಸಿದರು. ಹಾಗೂ ಶಿವಲಿಂಗೇಗೌಡರು ಇದರ ಬಗ್ಗೆ ಚರ್ಚಿಸಿ ತಿಳಿಸುವುದೆಂದು ಸರ್ವಾನುಮತದಿಂದ ತಿಳಿಸಿದರು. ಸೈಟ್ ಅಂಬೇಡ್ಕರ್ ನಗರ ಸೈಟ್ ಮಾರಾಟದ್ದು ಅದೊಂದು ಆಯ್ತಾ. 3/9/2024 ನಂತರ ಸಂಘದಲ್ಲಿರುವ ಚಿನ್ನಾಭರಣಗಳನ್ನು ಶೀಘ್ರವಾಗಿ ಬಿಡುಗಡೆ ಮಾಡುವುದು. ನಮ್ಮಲ್ಲಿರುವ ಚಿನ್ನಾಭರಣಗಳು ಈಗಾಗಲೇ ಬಿಡುಗಡೆ ಮಾಡಬೇಕಾಗಿರುವಂಥವು ಆ ಬಿಡುಗಡೆ ಮಾಡಬೇಕಾಗುತ್ತದೆ. ಆಮೇಲೆ ಇನ್ನೊಂದು, ಸಂಘದಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸುವುದು. ಸೂಕ್ತವಾದ ತನಿಖೆ ನಡೆಸುವುದು ಮತ್ತು ಇನ್ನೂ ಹೆಚ್ಚಿನ ತನಿಖೆಗೆ ಮೇಲಾಧಿಕಾರಿಗಳನ್ನ ಕೋರುವುದು. ಇದು ನೀವು 63 ಎನ್ಕ್ವೈರಿ ಬೇಕಂತ ಬರ್ದಿದ್ದೀರಿ ಲೆಟರ್ ಅಂತ ಹೇಳ್ತೀರಲ್ಲ, ಇಮಿಡಿಯೇಟ್ ಆಗಿ 63 ಎನ್ಕ್ವೈರಿ ಆಗಿ ನಿಮ್ಗೆ ರಿಪೋರ್ಟ್ ಬಂದ್ರೆ ಸಮಗ್ರವಾಗಿ ಎಷ್ಟು ವ್ಯವಹಾರ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಯಾರ್ಯಾರು ಏನ್ ಮಾಡಿದ್ದಾರೆ ಇನ್ನು ಆಗಿಲ್ಲಲ್ವ, ಅದನ್ನು ಒತ್ತಡ ಮಾಡಿ ಅದನ್ನು ಮಾಡಿ. 23-24 ಆಡಿಟಿಂಗ್ ಆದ್ಮೇಲೆ 63 ಇದಾದ್ಮೇಲೆ ಇದೇನ್ ಬೇಗ ಒಂದು 10 days ಎಲ್ಲ ಮುಗಿತದೆ. ಇದು ಮುಗಿದ ತಕ್ಷಣ 63 ಗೆ ಕಂಟಿನ್ಯೂ ಮಾಡ್ತೀವಿ. ಈಗ 19 ಕೋಟಿ ಇಂಟರ್ನಲ್ ಆಡಿಟ್ ಅಲ್ಲ ನಿಮ್ಗೆ ಹೆಂಗಾಗಿದೆ? ಇಂಟರ್ನಲ್ ಆಡಿಟಿಂಗ್ ಅಲ್ಲ, 22-23ಕ್ಕೆ 19 ಕೋಟಿ ಅದೇ ಇನ್ನುದೆಲ್ಲ ಸೇರಿದೆ. ಅದು ಇನ್ನ ಆಡಿಟಿಂಗ್ ಮಾಡೋದು ನಮ್ಮ ಹತ್ರ ಗಣಕ್ಕೆ ನೀವು ಅಲ್ಲಿ ಸೂಕ್ತ ಕೂಡ ಆ ರೀತಿ ಹಿಂದೆ ಏನಾಗಿಲ್ವಲ್ಲ ಅಂತಿದ್ರೆ ತಂದವ್ರೆ. ಹಿಂದೆ ಎಲ್ಲ ಆ ಥರ ಏನಿರ್ಲಿಲ್ಲ. 18 ಮೇಲೆ ಹಗರಣ ಆಗಿರೋದು. ಹಿಂದೆ ಎಲ್ಲ ಆ ಥರ ಸೈನ್ ಹಾಕೊಡ್ತಿರ್ಲಿಲ್ಲ. ಇನ್ನೇನೋ ಖಾಲಿ ಚೆಕ್ ಸೈನ್ ಮಾಡ್ಕೊಡ್ತಾ ಇದ್ರು. ಹಗರಣ ಆಗ್ಲಿಲ್ಲ. ಅದು ಹಗರಣ ಆಗಿರಲಿಲ್ಲ. ಹಗರಣ ಆಗಿರೋದು 10 days ಆಗಿರೋ ಈಚೆಗೆ ತನಿಖೆ ಆಗಿದೆ. 2017 22ರವರೆಗೆ ಅಂದಿನ ಸಾಲಿನ ಆಡಳಿತ ಮಂಡಳಿ ಅಲ್ವಾ? ಅಂದಿನ ಸಾಲಿನ ಆಡಳಿತ ಮಂಡಳಿ ಇನ್ನೊಂದರಿಂದ ಬ್ಯಾಂಕ್ಗೆ ಸುಮಾರು ಜನ ಬಂದು ನಮ್ಮನ್ನು ಕೇಳ್ತಾವ್ರೆ. ಅಲ್ಲಿ ಹೋಗಿ ದುಡ್ಡು 500 ಇಸ್ಕೊಂಡು ಕೆಲವರೆಲ್ಲ ಅದ್ ಕೊಡ್ಬೇಕು ಇದು ಕೊಡ್ಬೇಕು ಅಂದ್ಬಿಟ್ಟೆಲ್ಲ ಇದು ಮಾಡ್ತಾವ್ರೆ. ಅವ್ರು ಬಂದು ನನ್ನನ್ನು ಕೇಳ್ತಾವ್ರೆ, ದುಡ್ಡು ಯಾಕೆ ಇಸ್ಕೊಂಡ್ರಿ ಅಂತ. ಅದು ಬೇಡ. ಅದಕ್ಕೂ ನಿಮ್ಗೂ ನೋಡಿ, ಆ ಥರ ಇಸ್ಕೊಂಡಿದ್ರೆ ಅವ್ರ ಮೇಲೆ ಕಾನೂನು ಆಗ್ಲಿ ಕಂಪ್ಲೇಂಟ್ ಕೊಡೀನಿ ಅವ್ರ ಮೇಲೆ. ಆ ವ್ಯವಹಾರ ನೀವು ಬ್ಯಾಂಕ್ ಅವ್ರು ಇಸ್ಕೊಂಡು ಅಂತ ಹೇಳ್ಬಿಟ್ಟು ನಮ್ಮನ್ನು ಬಂದು ಕೇಳ್ತಾರೆ ಅವರೆಲ್ಲ. ಯಾರು ಇಸ್ಕೊಳ್ತಾ ಇದ್ರು ನೋಡಿ. ಈಗ ಗ್ರಾಹಕರು ಏನ್ ಮಾಡಿದಾರೆ ಗೊತ್ತಾ, ಅವ್ರವ್ರೇ ಅವ್ರು ಓಡಾಡಕ್ ಖರ್ಚಿಗೆ ಅಂತ ಅವ್ರವ್ರು ಅದು ಅವ್ರ ಪರ್ಸನಲ್. ನಿಮ್ ಬ್ಯಾಂಕ್ ಹೋಗೋದಕ್ಕೂ ಸಂಬಂಧ ಇಲ್ಲ. ನಿಮ್ ಕೇಳಿದ್ರೆ ನಮಗೋದಕ್ಕೂ ಸಂಬಂಧ ಇಲ್ಲ ಸ್ವಾಮಿನೇ. ಉಳಿಸ್ಕೊತೀರಿ ಅದನ್ನೇ ಮಾಡೋ ಕೆಲಸ ಇದೆ ಮಾಡ್ರಿ. ಅದ್ಯಾವ್ದು 200 ರೂಪಾಯಿ ಗೊತ್ತಿರಲ್ಲ, ಅದು 20-30 ಕೋಟಿ ಕೊಟ್ಬಿಡ್ತೀವ. ಅವ್ರೇನೋ ಓಡಾಡಕ್ ಖರ್ಚಿಗೂ ಏನೋ ಅವ್ರು ಪಾಪ ಅದನ್ನ ಸೆಂಟೆನ್ಸ್ ಕರೆಕ್ಟಾಗಿ ಬರೆಯಕ್ ಗೊತ್ತಲ್ಲ ಅವ್ರಿಗೆ. ನೀವು ಹೇಳಿ ಬರ್ತಿದ್ರೆ ಏನಿಲ್ಲ. ರವಿಕುಮಾರ್ ಯಾರು ಅವನ ಸೆಕ್ರೆಟರಿಯಿಂದ ಹೇಳ್ಬೋದಲ್ವಾ? ಸರಿ, ಯಾರೆಲ್ಲ ಸೈನ್ ಮಾಡಿದ್ರು
ಯಶೋಮತಿ ಕಾಫಿ ಕೊಡ್ರಿ. ವಾರ್ಷಿಕ ಸಭೆಯನ್ನು ನಡೆಸಲ್ಪಟ್ಟ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ನಮ್ಮ ಸೋದರಿಗಳನ್ನು ತಿಳಿಸುತ್ತೇವೆ ಹಾಗೂ ಸರ್ವ ಸದಸ್ಯರು ಆಗಮಿಸಿರುವುದರಿಂದ ಅವರು ಕೂಡ ಸಂಘದ ಪರವಾಗಿ ಈ ವೇದಿಕೆಯಿಂದ ವಂದನೆಗಳನ್ನು ತಿಳಿಸುತ್ತೇವೆ. ಅದೇ ರೀತಿ ನಮಗೆ ಮಾಧ್ಯಮ ಮಿತ್ರರು ಕೂಡ ಸಹಕರಿಸಿದ್ದಾರೆ, ಅವರು ಕೂಡ ನಾವು ವಂದನೆಗಳನ್ನು ತಿಳಿಸುತ್ತೇವೆ. ಸರ್ವ ಸದಸ್ಯರು ಎಲ್ಲರೂ ಕಾಫಿ ಇಟ್ಟಿದ್ದಾರೆ, ಕಾಫಿ ಕುಡಿದು ಹೋಗಬೇಕು. ಅದೇ ಒಡವೆ ಮಡಗಿದ ಸರ್ ನಿಮ್ಮೂರು ಹೆಸರೇನು? 2 ಲಕ್ಷ ಕೊಡಬೇಡ್ತೈತಿ. ಒಂದೇ ಲಕ್ಷ ಹೆಸರು ಊರು ಹೇಳಮ್ಮ ಫಸ್ಟ್. ಹೆಸರು ಕೂನೂರು ದೇವಮ್ಮ. ಹೇಳಮ್ಮ ಹೇಳ. ಅದೇ ಒಡವೆ ಮಾಡಿದ್ದು ಅರ್ಧ ಕೊಟ್ಟರು, 1 ಲಕ್ಷ ಕೊಟ್ಟರು, ಇನ್ನೊಂದು ಲಕ್ಷ ಕೊಡಲೇ ಇಲ್ಲ. ಅಷ್ಟೊತ್ತಿಗೆ ಪರಾರಿ ಒಡವೆ ಎತ್ಕೊಂಡು ಅವತ್ತು ಹೋದವ್ರು ಬ್ಯಾಂಕಿಂದ ಆಚೆ ಅವ್ರ ಮ್ಯಾನೇಜರು. ಈಗ ನಮಗೆ ಮನೇಲಿ ಏನು ಹೇಳೋಕ್ಕೂ ಇಲ್ಲ ಬಿಡೋಕ್ಕೂ ಇಲ್ಲ. ನಮ್ಮ ಯಜಮಾನ್ರು ಹುಷಾರಿಲ್ಲ ಅಂತ ಒಡವೆ ತಂದ್ಬಿಡ್ದೆ, ಅವರು ಹೋದ್ರು. ಇವತ್ತು ಒಡವೆನೂ ಕಳ್ಕೊಂಡೆ, ಮನೆ ನೆಮ್ಮದಿ ಇಲ್ಲ, ಈಗ ಒಡವೆ ಕೊಡ್ತಾ ಇಲ್ಲ. ಏನು ಮಾಡಿದಂತ ನಾನು ಈ ಸರ್ 4-5 ಸಾರಿ ಹೇಳಿದ್ದೀನಿ, ಬ್ಯಾಂಕಿನ ನಾನು ಔಷಧಿ ಬಿಡೋದಂದೇ ಬಾಕಿ ಬಿಟ್ಟಿದ್ದೀನಿ. ಈಗ ಏನು ಸರ್ ನಾವು ಮಾಡೋದು? ಇವ್ರು ಏನು ಹೇಳೋದ್ರಿ ಬ್ಯಾಂಕಿನ ಯಾವಾಗ ಇಷ್ಟೇ 60 ಗ್ರಾಮ್. ಎಲ್ಲರೂ ನಮಸ್ಕಾರ. ರೈತರ ಸೇವಾ ಸಹಕಾರ ಸಂಘದ ನೇಮತಿ ಅಧ್ಯಕ್ಷರಾಗಿ ಲಕ್ಷ್ಮೀಕಾಂತ MR. 2023-24ನೇ ಸರ್ವ ಸಾಲಿನ ಸಭೆ, ವಾರ್ಷಿಕ ಸಭೆ ಇವತ್ತು ಕರೆದಿದ್ದೀವಿ. ಈ ಸಭೆಯಲ್ಲಿ ನಮ್ಮ ರೈತರ ಸೇವಾ ಸಹಕಾರ ಸಂಘದಲ್ಲಿ 23-24ನೇ ಇಸ್ವಿಯಲ್ಲಿ ಒಟ್ಟು 20,58,58 ಹಗರಣ ಆಗಿತ್ತು. ಈ ಹಗರಣದಲ್ಲಿ ಮುಂದಿನ ಕ್ರಮ ಜರುಗಿಸಿ ಹಗರಣದಲ್ಲಿ ಎಲ್ಲನೂ ನಾವು ಹಗರಣ ಆಗಿರುವಂಥ ರಿಪೋರ್ಟ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟು ಇದರಿಂದ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ನಾವು ಒಂದು ಎಲ್ಲ ಕಂಪ್ಲೇಂಟನ್ನು ಮಾಡಿದ್ದೀವಿ. ಮತ್ತು ಈ ಜನರಲ್ ಬಾಡಿಲಿ ಇವತ್ತು ಸುಮಾರು ನಮ್ಮ ರೈತರುಗಳೆಲ್ಲ ಸೇರಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನ ಏನಂದರೆ, ಈಗಿರುವಂಥ ಆಸ್ತಿಯನ್ನು ಮಾರಿ ರೈತರುಗಳಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇಲಾಖೆಗೆ ಬರದೆ ಯಾವ ರೀತಿ ಅದನ್ನೆಲ್ಲ ಕ್ರಮ ಜರುಗಿಸೋದು ಆ ಕ್ರಮ ಜರುಗಿಸ್ತೀವಿ. ಮತ್ತು ನಮ್ಮ ಬ್ಯಾಂಕಿನಲ್ಲಿ 9.25 kg ಚಿನ್ನ ಇದ್ದು, ಆ ಚಿನ್ನನ 3ನೇ ತಾರೀಕಿಂದ ಜನಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡದೆ ಆ 3ನೇ ತಾರೀಕಿಂದ ಜನಗಳಿಗೆ ಕೊಡ್ತೀವಿ. ಆ ಬಂದಂಥ ದುಡ್ಡನ್ನು ನಮ್ಮ BDCC ಬ್ಯಾಂಕಿಗೆ ಜಮಾ ಮಾಡ್ತೀವಿ. ಆ ಜಮಾ ಮಾಡಿ ಮುಂದಿನ ದಿನಗಳಲ್ಲಿ FD ಮಡಗಿರೋರಿಗೆ ಯಾವ ರೀತಿ ಎಲ್ಲ ಕೊಡ್ಬೋದು ಅಂತ ಇಲಾಖೆ ಒಂದು ಚರ್ಚಿಸಿ ನಮ್ಮ ಏನಿದೆ ನಮ್ಮ ಬಾಡಿಯಲ್ಲಿ ನಮ್ಮ ಸರ್ವ ಸಭೆಯಲ್ಲಿ ತೀರ್ಮಾನ ತಗೊಂಡು ಯಾವ ರೀತಿ ಎಷ್ಟು ಸಲ ಕೊಡಬೇಕು ಅಂತ ಕೊಡೋಕ್ಕೆ ತೀರ್ಮಾನ ತಗೋತೀವಿ ಅಂತ ಹೇಳಿದ್ದೀವಿ. ಮತ್ತು ನಮ್ಮ ಸದಸ್ಯರೆಲ್ಲ ಈ ದಿನ ಏನು ಹೇಳಿದ್ರು ಅಂತ, ಹಿಂದೆ ಯಾರೆಲ್ಲ ಆಡಳಿತ ಮಂಡಳಿಯಲ್ಲಿ ಪ್ಲಸ್ ರವಿಕುಮಾರ್ ಜೊತೆ ಸೇರಿ ಅವ್ಯಾರ ಚೆಕ್ಗೆಲ್ಲ ಖಾಲಿ ಚೆಕ್ ಸೈನ್ ಮಾಡಿ ಅವ್ಯವಹಾರ ಮಾಡಿದ್ದಾರೆ, ಅವ್ರ ಮೇಲೆ ತನಿಖೆಯಾಗಿ ತನಿಖೆ ಮಾಡಿಸೋಕ್ಕೆ ನೀವು ಜನರಲ್ ಬಾಡಿ ತೀರ್ಮಾನ ತಗೋಬೇಕು ಅಂತ ಹೇಳಿದ್ರು. ಅದ್ರ ಬಗ್ಗೆನೂ ತನಿಖೆಯಾಗಿ ನಾವು ಇಲಾಖೆಗೆ ಬರೀತೀವಿ. ಪ್ಲಸ್ಸು ಏನಿದೆ ಅದನ್ನು ತನಿಖೆಗೆ ನಾವೆಲ್ಲ ಸೇರಿ ಸಹಕಾರ ಮಾಡ್ತೀವಿ ಅಂತೇಳಿ ಈ ಸಭೆಗೆ ಆಗಮಿಸಿದ ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕರಿಸ್ತಾ ಸಭೆಯನ್ನು ಮುಕ್ತಾಯಗೊಳಿಸಿದ್ದೀವಿ. ಎಷ್ಟು ಜನ ನಿರ್ದೇಶಕರಿದ್ದಾರೆ ನಿಮ್ಮ ಸಂಘದಲ್ಲಿ? ಒಟ್ಟು 10 ಜನ ನಿರ್ದೇಶಕರು, ಒಂದು ಬ್ಯಾಂಕಿಂದ ನಿರ್ದೇಶಕರು, ಕೋಡಳ್ಳಿ ಬ್ಯಾಂಕಿಂದ ಒಟ್ಟು 11 ಜನ. 10 ಜನ ನಮ್ಮ ರೈತರುಗಳು, ಒಂದು ಬ್ಯಾಂಕಿನ ನಿರ್ದೇಶಕ, ಒಟ್ಟು 11 ಜನ. ಇವತ್ತು ಎಷ್ಟು ಜನ ಭಾಗವಹಿಸಿದ್ರು ಸಭೆಯಲ್ಲಿ? ಈ ಸಭೆಯಲ್ಲಿ ಇವತ್ತು 8 ಜನ ಭಾಗವಹಿಸಿದ್ದಾರೆ. 2 ಗೈರು ಹಾಜರಿಯಾಗಿದ್ದಾರೆ, ಒಬ್ಬರು ಅದರಲ್ಲಿ ಮರಣ ಹೊಂದಿದ್ದಾರೆ. ಗೈರು ಹಾಜರಿ ಆದವರು ಯಾರು? ಗೈರು ಹಾಜರಿಯಾಗಿರೋರು T. ರಾಮಯ್ಯ ಅಂತ ಮಾಜಿ ಅಧ್ಯಕ್ಷರು, ಮತ್ತು ರಂಗಮ್ಮ ಅಂತ ಅವರು ಗೈರು ಹಾಜರಿಯಾಗಿದ್ದಾರೆ. ಇವ್ರಿಗೆ ಯಾರಿಗೂ ಮಾಹಿತಿ ಕೊಟ್ಟಿರಲಿಲ್ವ ನೀವು? ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲರೂ ಭಾಗವಹಿಸಬೇಕು ಸರ್ವ ಸಭೆಗೆ ಅಂತ ಹೇಳಿದ್ದೀವಿ. ಮಾಹಿತಿ ಕೊಟ್ಟಿದ್ದೀವಿ, ಪತ್ರದ ಮುಖಾಂತರನೂ ತಿಳಿಸಿದ್ದೀವಿ, ಫೋನಲ್ಲೂ ಮಾಹಿತಿ ಕೊಟ್ಟಿದ್ದೀವಿ.